ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಜಡಾಡಳಿತಕ್ಕೆ ಚಾಟಿಯೇಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು, ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ, ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆಯಾಗಿದೆ. ಮುಂಗಾರು ಮಳೆ ಕೈ ಕೊಟ್ಟಿದೆ. ಅನ್ನದಾತರು ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಪ್ರಮುಖ ಜಲಾಶಯಗಳು ಖಾಲಿಯಾಗಿದೆ. ಡ್ಯಾಮ್ಗಳು ಬರಿದಾಗಿದ್ದರಿಂದ ಕೃಷಿಗೂ ನೀರಿಲ್ಲದಂತ ಪರಿಸ್ಥಿತಿ ಇದೆ. ಆದರೆ ಈಗ ಮಳೆರಾಯ ಕಣ್ಣಾಮುಚ್ಚಾಲೆ ಆಟ ರೈತರಿಗೆ ಬರ ಮತ್ತು ನೆರೆಯ ಆತಂಕ ಸೃಷ್ಟಿ ಮಾಡಿದೆ. ಇದೆಲ್ಲದರ ಮಧ್ಯೆ ಅನ್ನದಾತರ ಗೋಳು ಕೇಳುವುದಕ್ಕೆ ರಾಜ್ಯದಲ್ಲಿ ಕೃಷಿ ಸಚಿವರು ಇಲ್ಲ. ಇದು ದುರಂತ. ಹಾಗಿದ್ರೆ ಸದ್ಯಕ್ಕೆ ಸರ್ಕಾರ ರೈತರತ್ತ ಗಮನ ಹರಿಸಬೇಕು ಅಂತಂದ್ರೆ ಅದು ಯಾವ ರೀತಿ, ರೈತರ ಸಹಾಯಕ್ಕೆ ಸರ್ಕಾರ ಯಾವ ರೀತಿ ಧಾವಿಸಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ವೀಕ್ಷಕರೇ, ಇದೇ ಇವತ್ತಿನ ನಮ್ಮ ಕ್ಯಾಂಪೇನ್ ಸ್ಟೋರಿ. ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮ್ಮ ಈ ಅಭಿಯಾನದ ಜೊತೆಗೆ ಭಾಗಿಯಾಗಿ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ. ನಮ್ಮ ಕವರ್ ಸ್ಟೋರಿಗೆ ಹೋಗೋಕ್ಕೂ ಮುನ್ನ ಇವತ್ತಿನ ರಾಜಕೀಯ ಸುದ್ದಿಗಳ ಸಮಗ್ರ ನೋಟವೂ ಇರುತ್ತೆ. ಅದಕ್ಕಿಂತ ಮುಂಚೆ ಈಗ ಟಾಪ್ 10 ಹೆಡ್ಲೈನ್ಸ್. ವೀಕ್ಷಕರೇ, ನಾನೀಗಾಗಲೇ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿದೆ. ರೈತರು ಕಂಗಾಲಾಗಿದ್ದಾರೆ. ಬಿತ್ತನೆ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ನಷ್ಟ. ಅನ್ನದಾತರ ಸಂಕಷ್ಟಕ್ಕೆ ಸರ್ಕಾರ ನೆರವಾಗುತ್ತಾ, ನೆರವಾಗಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ಜನರ ಆಗ್ರಹ ಹೆಚ್ಚಾಗಿದೆ. ಬರವೋ ನೆರೆಯೋ, ಇದು ಸದ್ಯಕ್ಕಿನ ಪರಿಸ್ಥಿತಿ. ನೋಡ್ತಾ ಹೋಗೋಣ. ಇನ್ನ ಬರದ ಬೆಂಕಿಯಲ್ಲಿ ಬೆಂದಂತಹ ರೈತರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸರ್ಕಾರ ಗಮನ ಹರಿಸಲೇಬೇಕಾದಂತಹ ಪರಿಸ್ಥಿತಿ. ಏನ್ ಮಾಡುತ್ತೆ ಸರ್ಕಾರ? ಅನ್ನದಾತರ ಸಾಲ ಮನ್ನಾ ಸುಳಿವನ್ನ ಸಿಎಂ ನೀಡಿದ್ದಾರೆ. ಇದು ನಿಜವೇ ಆದರೆ ರೈತರಿಗೆ ಇದಕ್ಕಿಂತ ಖುಷಿಯ ವಿಚಾರ ಖಂಡಿತ ಮತ್ತೊಂದಿಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ಅದೇ ರೀತಿಯ ಪರಿಸ್ಥಿತಿ ಇದೆ. ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಆಗ್ರಹ ಇಡೀ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಇದರ ಸುಳಿವನ್ನ ನೀಡಿದ್ದಾರೆ. ಹಾಗಿದ್ರೆ ಅನ್ನದಾತರ ಸಾಲ ಮನ್ನಾ ಆಗುತ್ತಾ? ಈ ಬಗ್ಗೆ ವಿಷಯವನ್ನ ಹೇಳ್ತೀವಿ, ಗಮನ ಕೊಟ್ಟು ಕೇಳಿ ವೀಕ್ಷಕರೇ. ಈ ಬಗ್ಗೆ ಚರ್ಚಿಸಿ ಮುಂದಿನ ನಿರ್ಧಾರ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅಲ್ಲಿಗೆ ಒಂದು ರೀತಿಯ ಭರವಸೆ, ಆಶಾಭಾವ ಮನೆ ಮಾಡಿದೆ. ಇನ್ನ ಅಭಿವೃದ್ಧಿ ವಿಚಾರದಲ್ಲಿ ನೆಪ ಕೇಳೋದಕ್ಕೆ ನಾನು ಸಿದ್ಧ ಇಲ್ಲ. ಬರ ಪರಿಸ್ಥಿತಿ ನಿರ್ವಹಣೆ ನಿರ್ಲಕ್ಷ್ಯ ಮಾಡಿದ್ರೆ ಕಠಿಣ ಕ್ರಮ ಅಂತ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೆಪ ಹೇಳಬೇಡಿ, ಕೆಲಸ ಮಾಡಿ ಅಂತ ಹೇಳಿ. ಇದು ಕೂಡ ಒಂದು ರೀತಿಯ ಆಶಾಭಾವವೇ. ಇನ್ನ ಮಹಾಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಇದೆ. ನೆರೆ ಪರಿಸ್ಥಿತಿಯನ್ನ ಅವಲೋಕನಕ್ಕೆ ಮುಂದಾಗಿರೋದು ಸಿಎಂ DK ಶಿವಕುಮಾರ್. ಗುರುವಾರ ಬೆಳಗಾವಿ ಪ್ರವಾಸಕ್ಕೆ DK ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಯಾವ ರೀತಿ ಪರಿಸ್ಥಿತಿ, ಪಕ್ಕದ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆ ಆಗ್ತದೆ ನೋಡಿ. ಪ್ರಕೃತಿ ವೈರುಧ್ಯ ಅಂತ ನಾವು ಕರಿತೀವಲ್ಲ, ಇದೇ ಪ್ರಕೃತಿ ವೈರುಧ್ಯ ಅಂದ್ರೆ. ನಮ್ಮಲ್ಲಿ ಮಳೆ ಇಲ್ಲ, ಬರಗಾಲ ಅಂತ ನಾವು ಹೊಡೆದಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆಯಾಗಿ ಪಕ್ಕದ ಬೆಳಗಾವಿಗೆ ಬರದ ಪರಿಸ್ಥಿತಿ, ನೆರೆಯ ಪರಿಸ್ಥಿತಿಯಿಂದಾಗಿ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಇದರ ಜೊತೆಗೆ ಮಲೆನಾಡಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿದೆ. ಶಿವಮೊಗ್ಗ, ಹಾಸನ ಜಿಲ್ಲೆಯಲ್ಲಿ ಜನಜೀವನ ತತ್ತರಿಸಿ ಹೋಗ್ತಾ ಇದೆ. ಕೊಡಗಲ್ಲೂ ಕೂಡ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಕೇರಳಂನ ವೈನಾಡಿನಲ್ಲಿ ಭೂ ಕುಸಿತದ ದುರಂತ ವೀಕ್ಷಕರೇ. ಈ ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಘಟನಾ ಸ್ಥಳದಲ್ಲಿ ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ರಾಜ್ಯದಲ್ಲಿ SIR ಎಲ್ಲಿಗೆ ಬಂತು? ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ NDA ದೂರನ್ನ ಕೊಟ್ಟಿದೆ. BJP JDSನವರು ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಗರಂ ಆಗಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ನೋಡ್ತಾ ಹೋಗೋಣ. ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿ SIR ಪ್ರಕ್ರಿಯೆಯಲ್ಲಿ ಎಡವಟ್ಟು ಯಾವ ರೀತಿ? ಪರಿಷ್ಕರಣೆ ಕಾರ್ಯಕ್ಕೆ ಮಕ್ಕಳ ಬಳಕೆ ಆರೋಪ ಕೇಳಿ ಬರ್ತಾ ಇದೆ. BLOಗಳು ಏನ್ ಮಾಡ್ತಾ ಇದ್ದಾರೋ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಕ್ಕಳನ್ನ ಬಳಸೋದು, ಸಾಮೂಹಿಕವಾಗಿ ಅರ್ಜಿ ಕೊಡೋದು, ಧಾರ್ಮಿಕ ಕೇಂದ್ರಗಳಲ್ಲಿ ಅರ್ಜಿ ಕೊಡೋದು. ಅರೆ ನಿಯಮಗಳೇನಿದೆ ರೀ, ಆ ನಿಯಮಗಳ ಫಾಲೋ ಮಾಡುವಂತ ಕೆಲಸ ಅಧಿಕಾರಿಗಳಿಂದ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಕತೆ ಇದು? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಫೋಟೋ ಅಂಟಿಸೋದಕ್ಕೆ, ಅರ್ಜಿ ತುಂಬೋ ಕೆಲಸದಲ್ಲಿ ಮಕ್ಕಳು ಭಾಗಿಯಾಗ್ತಾ ಇದ್ದಾರೆ ಅಂತ ನೋಡಿ. ಎಲ್ಲಿಗೆ ಬಂತು ಕತೆ SIR ಪ್ರಕ್ರಿಯೆದು? ಇದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ. ಕಾರಣ
ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ಸಾದ ಬಳಿಕ ಇದ್ರ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ. ಆದಷ್ಟು ಬೇಗ ವಿಸ್ತರಣೆ ಆಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಿರ್ಧಾರ ಏನು? ರಾಹುಲ್ ಗಾಂಧಿ ಅವರು ವಾಪಸ್ ಬರಲೇಬೇಕಲ್ವಾ? ಹಾಗಿದ್ರೆ ಇನ್ನೂ ವಿಳಂಬ ಆಗುತ್ತಾ? ನೋಡ್ತಾ ಹೋಗೋಣ. ಇನ್ನ ನಾಗರಬಾವಿಯಲ್ಲಿ ಆಪರೇಷನ್ ಫುಟ್ಪಾತ್ನ ಸಂದರ್ಭದಲ್ಲಿ ಜಿಬಿಎ ಎಡವಟ್ಟು ಮಾಡಿದೆ. ಶೆಡ್ ತೆರವು ವೇಳೆ ಮನೆಗೋಡೆ ಕುಸಿದಿರೋದು. ಸಿಬ್ಬಂದಿಯ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಈಗ ಫಸ್ಟ್ ಸ್ಟೋರಿ ನಿಮ್ಮ ಮುಂದೆ. ವೀಕ್ಷಕರೇ, ರಾಜ್ಯದಲ್ಲಿ ಮಳೆರಾಯನ ಕಣ್ಣಾಮುಚ್ಚಾಲೆ ಆಟ ಅನ್ನದಾತರನ್ನ ಗೊಂದಲಕ್ಕೆ ಸಿಲುಕಿಸಿದೆ. ಹಲವು ಕಡೆ ವರುಣಾರ್ಭಟ ಜೋರಾಗಿದ್ರೆ ಕೆಲವು ಕಡೆ ಮಳೆಗಾಗಿ ರೈತರು ಆಕಾಶ ನೋಡ್ತಾ ಕೂತಿದ್ದಾರೆ. ಹಾಗಾದ್ರೆ ಮುಂದೇನು? ಮಳೆ ಆಗದಿದ್ರೆ ಪರಿಹಾರ ಏನು? ಪರ್ಯಾಯ ವ್ಯವಸ್ಥೆ ಏನು? ಕೃಷಿ ಸಚಿವರನ್ನೇ ಹೊಂದಿರದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರ ಹಿತವನ್ನ ಯೋಚನೆ ಮಾಡಿದೆಯಾ? ಇಂದಿನ ಅಭಿಯಾನದಲ್ಲಿ ಇದೇ ವಿಚಾರ ನೋಡ್ತಾ ಹೋಗೋಣ. ನಾವು ನೀವು ಮಾತಾಡೋಣ. ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಎಲ್ಲಿ ಸಾಲ, ಯಾವ ಸಾಲ, ಅದೆಲ್ಲ ಪರಿಶೀಲನೆ ಮಾಡೋಣ. ಒಂದು ಕಡೆ ಮಳೆಯಿಲ್ಲದೆ ಕಂಗಾಲಾಗಿರುವ ರೈತರು, ಮತ್ತೊಂದು ಕಡೆಗೆ ಪ್ರವಾಹ. ವರ್ಣನ ಕಣ್ಣಾಮುಚ್ಚಾಲೆ ಆಟಕ್ಕೆ ಅನ್ನದಾತರ ಬದುಕು ಅಯೋಮಯವಾಗಿದೆ. ಬಿತ್ತನೆ ಮಾಡಿದ ರೈತರು ಮಳೆದೇವನಿಗಾಗಿ ಆಕಾಶವನ್ನು ನುಡಿಕೊಂಡು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಹೆಚ್ಚಿನವರು ಬಿತ್ತನೆಯನ್ನ ಮಾಡದೆ ಮಣ್ಣಿನ ಮಕ್ಕಳ ಬದುಕೆ ದುಸ್ತರವಾಗಿದೆ. ಬರವೋ ನೆರೆಯೋ ಅನ್ನದಾತರು ಕಂಗಾಲು. ಮಣ್ಣಿನ ಮಕ್ಕಳಿಗೆ ನೆರವಾಗುತ್ತಾ ರಾಜ್ಯ ಸರ್ಕಾರ? ಪ್ರಿಯ ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ರೈತರ ಧ್ವನಿಯಾಗಿ ನಿಂತಿದೆ. ನಮ್ಮ ಅಭಿಯಾನಗಳ ಮೂಲಕ ಸರ್ಕಾರವನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದೆ. ಈ ಹಿಂದೆಯೇ ಬರ್ತಿದೆ ಬರಗಾಲ ಎಂಬ ಅಭಿಯಾನದ ಮೂಲಕ ಸರ್ಕಾರವನ್ನ ಎಚ್ಚರಿಸಿದ್ವಿ. ತದನಂತರ ಬಂದಿದೆ ಬರಗಾಲ ಎಂಬ ಅಭಿಯಾನದ ಮೂಲಕ ಬರಗಾಲ ಎಂದು ಘೋಷಣೆ ಮಾಡಬೇಕೆಂಬ ರೈತರ ಆಗ್ರಹವನ್ನ ಸರ್ಕಾರಕ್ಕೆ ತಲುಪಿಸುವ ಕೆಲಸ ಕೂಡ ಮಾಡಿದ್ವಿ. ಬರ್ತಿದೆ ಬರಗಾಲ ಅನ್ನುವಂತ ವಿಶೇಷ ಅಭಿಯಾನವನ್ನ ನಾವು ಮಾಡಿದ್ವಿ. ಕೆರೆಗಳನ್ನ ಹೂಳೆತ್ತೋದಕ್ಕೆ ಸರ್ಕಾರ ಬಜೆಟ್ ನಲ್ಲಿ ಕೋಟಿ ರೂಪಾಯಿ ದುಡ್ಡನ್ನ ಎತ್ತಿಡುತ್ತೆ. ಈ ಕೆರೆಯ ಪರಿಸ್ಥಿತಿ ನೋಡಿ. ಇಲ್ಲಿ ಎಲ್ಲಾದ್ರೂ ನೀರು ಕಾಣಿಸ್ತಾ ಇದೆ ನಿಮ್ಗೆ? ಈ ರೀತಿ ಹೊಲಸು ಕಾಣಿಸ್ತಾ ಇದೆ. 2,000 ಅಡಿ ಹೊಡೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಸರ್ಕಾರ ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ತೋರಿಸೋದರ ಮೂಲಕ ಜನರ ಜೊತೆಗೆ ನಾವಿದ್ದೀವಿ, ರಾಜ್ಯದ ರೈತರ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಭರವಸೆಯನ್ನ ನೀಡಬೇಕಾಗಿದೆ. ರಾಜ್ಯದಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿ ರೈತರು ರಾಜ್ಯದ ಜನರ ಸಹಾಯಕ್ಕಾಗಿ ಧಾವಿಸಬೇಕಾಗಿದೆ. ಬಿಡಿ ಮಹಾಮಳೆ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದ್ರೆ, ಮಳೆ ಇಲ್ಲದೆ ಇನ್ನೊಂದು ಕಡೆಗೆ ಭೂಮಿ ಒಣಗಿ ಹೋಗಿದೆ. ಅತ್ತ ಮಳೆಯಾದ್ರೆ ಎತ್ತ ಬರದ ಛಾಯೆ ಆವರಿಸಿದೆ. ಮರದ ಬೆಂಕಿಯಲ್ಲಿ ಬೆಂದ ನಮಗೆ ರಾಜ್ಯ ಸರ್ಕಾರ ನೆರವಾಗಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದಂತಹ ಸಿಎಂ ಡಿಕೆ ಶಿವಕುಮಾರ್, ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶಗಳ ಘೋಷಣೆ ಬಗ್ಗೆ ನಿರ್ಧರಿಸಲಾಗುತ್ತೆ. ಅಲ್ಲದೆ ರೈತರ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡಲಾಗುವುದು. ಯಾರ ಸಾಲ, ಯಾವ ರೀತಿಯ ಸಾಲ, ಎಷ್ಟು ಸಾಲ, ಈ ಎಲ್ಲದರ ಬಗ್ಗೆ ಪರಿಶೀಲಿಸಿ ನಿರ್ಣಯವನ್ನ ಮಾಡಲಾಗುವುದು ಅಂತ ಹೇಳಿದ್ರು. ಎಲ್ಲಿ ಸಾಲ, ಯಾವ ಸಾಲ, ಅದೆಲ್ಲ ಪರಿಶೀಲನೆ ಮಾಡೋಣ, ಆಮೇಲೆ ಮಾತಾಡೋಣ. ಸೊ ಎಲ್ಲಾ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಇನ್ನು ಕಲಬುರಗಿಯಲ್ಲಿ ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ಬರಗಾಲ ಎದುರಾಗಿದೆ. 37 ತಾಲೂಕಿನಲ್ಲೂ ಕೂಡ ಮಳೆ ಕಡಿಮೆಯಾಗಿದೆ ಅಂತ ತಿಳಿಸಿದ್ರು. ಬರದ ಬಗ್ಗೆ ಮಾಹಿತಿಯನ್ನು ಪಡೆದು ಕೇಂದ್ರಕ್ಕೆ ವರದಿ ಸಲ್ಲಿಕೆ ಮಾಡೋದಾಗಿ ಹೇಳಿದ್ರು. 37 ತಾಲೂಕಿನಲ್ಲಿ ಮಳೆ ಬಹಳ ಕಡಿಮೆ ಇರೋದು ಈಗಾಗಲೇ ದಾಖಲೆಗೆ ಬಂದಿದೆ. ಸೊ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ಏನೇನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದ್ದಾರೆ. ಜನರ ಅಭಿಪ್ರಾಯ ಮತ್ತು ವರದಿಯನ್ನು ತರಿಸ್ಕೊಂಡು ಡ್ರಾಟ್ ಬಗ್ಗೆ ಚಿಂತನೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಏನು ರಿಪೋರ್ಟ್ ಸಲ್ಲಿಸಬೇಕು, ನಾನು ಏನು ನಾರ್ಮ್ಸ್ ಇದೆ ಆ ನಾರ್ಮ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಾನು ಡ್ರಾಟ್ ಬಗ್ಗೆ ತೀರ್ಮಾನವನ್ನ ಮಾಡ್ತೇನೆ. ರೈತರು ಕಂಗಾಲು, ಸರ್ಕಾರದ ಕ್ರಮಗಳೇನು?
ಈ ಬಾರಿ ಮುಂಗಾರಿನ ಆರಂಭದಲ್ಲೇ ಮಳೆರಾಯ ಮುನಿಸಿಕೊಂಡಿದ್ದಾನೆ. ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಜೊತೆಗೆ ಕೆಲ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಸುಳಿವೇ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಕಡಿಮೆಯಾಗಿವೆ. ಮುಂಗಾರು ಆರಂಭದಲ್ಲಿ ಆಗಬೇಕಿದ್ದ ಬಿತ್ತನೆ ಕೆಲಸಗಳು ಬಾಕಿಯಾಗಿದೆ. ಈಗ ರೈತಾಪಿ ಕುಲ ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿದೆ. ನೋಡಿ, ಮಳೆ ಕೈಕೊಟ್ಟ ಕಾರಣ ಬೆಳೆಗಳು ಸುಟ್ಟು ಹೋಗಿವೆ. ಹೀಗಾಗಿ ಬೆಳೆ ನಷ್ಟ ಪರಿಹಾರವನ್ನ ತಕ್ಷಣವೇ ನೀಡಬೇಕು. ಕೃಷಿ ಸಚಿವ, ತೋಟಗಾರಿಕೆ ಸಚಿವರನ್ನ ನೇಮಕ ಮಾಡಬೇಕು. ಪ್ರತಿ ತಾಲೂಕುಗಳಿಗೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ರೈತರ ಜೊತೆಗೆ ಸಭೆ ನಡೆಸಬೇಕು. ಅಷ್ಟೇ ಅಲ್ಲದೆ ರೈತರ ಜೊತೆಗೂ ಸಿಎಂ ಸಭೆ ನಡೆಸಬೇಕು. ಶೀಘ್ರದಲ್ಲೇ ಅಧಿಕಾರಿಗಳ ಜೊತೆಗೆ ಸಿಎಂ ಸಭೆ ಮಾಡಬೇಕು. ಮಳೆಯಾಗಿ ಬೆಳೆ ಕಟಾವಿನವರೆಗೆ ಸಾಲ ಮರುಪಾವತಿಯಿಂದ ವಿನಾಯಿತಿಯನ್ನ ನೀಡಬೇಕು ಅಂತ ರೈತರು ಮನವಿ ಮಾಡುತ್ತಿದ್ದಾರೆ. ಬಿತ್ತನೆಯಾಗಿರೋ ಪ್ರದೇಶದಲ್ಲಿ 15% ಬೆಳೆ ಹಾಳಾಗಿದೆ. ಇದು ರೈತರ ನಿದ್ದೆಯನ್ನು ಗೆಡಿಸಿದೆ. ಈ ನಡುವೆ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲು ಕೃಷಿ ಇಲಾಖೆಯು ಕೂಡ ಮುಂದಾಗಿದೆ. ನಮ್ದೇನು ಗುರಿ ಇದೆ, ಗುರಿಗೆ 34% ಅಷ್ಟು ಬಿತ್ತನೆ ಆಗಿದೆ. ಸೀಸನ್ ಇನ್ನೂ ಇರೋದ್ರಿಂದ ಮತ್ತು IMD ಫೋರ್ಕಾಸ್ಟ್ನಲ್ಲಿ ಈ ವಾರ ಮತ್ತು ಇನ್ನೊಂದು 2 ವಾರ ಚೆನ್ನಾಗಿ ಮಳೆ ಬರ್ಬೋದು ಅಂತ ಆಶಾವಾದ ಇರೋದ್ರಿಂದ ನಾವು ಹೋಪ್ಫುಲ್ ಆಗಿದ್ದೇವೆ. ಭಾಳ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಆವಾಗ ಆಲ್ಟರ್ನೇಟಿವ್ ಕ್ರಾಪ್ಸ್ ಅಂತಂದರೆ ಈ ಕಡಿಮೆ ಅವಧಿಯ ನೀರನ್ನು ಕಡಿಮೆ ಬಿಡುವಂತಹ ಬೆಳೆಗಳನ್ನು ಗುರುತಿಸ್ಕೊಂಡು ಪ್ರತಿ ಡಿಸ್ಟ್ರಿಕ್ಟ್ ವೈಸು ಒಂದು ಡಿಸ್ಟ್ರಿಕ್ಟ್ ಕಾಂಟಿಂಜೆನ್ಸಿ ಆ್ಯಕ್ಷನ್ ಪ್ಲಾನನ್ನು ಮಾಡಿದ್ದೇವೆ. ಮಿಲೆಟ್ಸ್ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಹುರುಳಿ ಅಥವಾ ಬೇರೆ ಬೇರೆ ಕ್ರಾಪ್ಗಳಿಗೆ ಸಂಬಂಧಪಟ್ಟಂಗೆ ಲೋಕಲಿ ಅದನ್ನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನೋಡಿಕೊಂಡು ಅದೇ ಥರನೇ ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ಸೀಡ್ಸೇ ನಾವು ಮುಂದೇನೇನು ತೊಗೋಬೋದು ಅಂತೇಳಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇನ್ನು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬರುವಂತಹ ಮುಂಗಾರು ಮಳೆ ರೈತರ ಬದುಕಿನಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಆದರೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಬರುವಂತಹ ಹಿಂಗಾರು ಮಳೆಗೆ ರೈತರು ಸಿದ್ಧತೆಯನ್ನ ನಡೆಸಬೇಕಾಗಿದೆ. ಒಟ್ನಲ್ಲಿ ಮಳೆ ಇಲ್ಲದೆ ರೈತರು ಕಂಗೆಟ್ಟಿದ್ದು ಬರವೋ ನೆರೆಯೋ ಎನ್ನುವಂತಾಗಿದೆ. ನೋಡಿ, ಸರ್ಕಾರ ಈಗ ಏನು ಮಾಡಬೇಕು, ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದರ ಸಂಪೂರ್ಣ ವಿವರಣೆಯನ್ನ ನಾವು ವರದಿಯಲ್ಲಿ ಈಗಾಗಲೇ ಆಲ್ಮೋಸ್ಟ್ ಹೇಳಿದ್ದೀವಿ. ಯಾಕೆ ಈ ವಿಚಾರವನ್ನು ಮತ್ತೆ ರೀಕಾಲ್ ಮಾಡ್ತೀವಿ, ಮನನ ಮಾಡ್ತೀವಿ ಅಂತಂದ್ರೆ ಸರ್ಕಾರಕ್ಕೆ ಸದ್ಯದ ಪರಿಸ್ಥಿತಿ ಗೊತ್ತಾಗ್ಲಿ ಅಂತ ಹೇಳಿ. ಇವತ್ತು ಮಧ್ಯಾಹ್ನವೂ ಕೂಡ ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿ ಜನರು ತಮ್ಮ ಅಭಿಪ್ರಾಯ ತಿಳಿಸುವಾಗ ಹೇಳಿದ್ದೇನು ಅಂತಂದ್ರೆ, ದಯವಿಟ್ಟು ಸರ್ ನಮ್ಮ ಧ್ವನಿಯನ್ನ ಸರ್ಕಾರಕ್ಕೆ ತಲುಪಿಸಿ, ಸದ್ಯಕ್ಕೆ ನಾವು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ಹೇಳಿ. ಹಾಗಿದ್ರೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಜನರು ಏನೆಲ್ಲ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ಅನ್ನೋದನ್ನ ಸರ್ಕಾರಕ್ಕೆ ತಿಳಿಸೋಣ ಅಂತ ಹೇಳಿ. ರಾಜ್ಯದಲ್ಲಿ ಬರಗಾಲ ಬಂದು ರೈತರು ಕಂಗಾಲಾಗಿದ್ದಾರೆ. ಮುಂಗಾರು ಮಳೆಯ ಕೊರತೆ ಆಗಿದೆ. ಬಿತ್ತನೆ ಪ್ರಮಾಣವೂ ಕೂಡ ಸಂಪೂರ್ಣ ಗಣನೀಯ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಬಿತ್ತನೆಯ ಬೀಜ, ಗೊಬ್ಬರ ಸಿಗೋದಕ್ಕೆ ರೈತರು ಪರದಾಡಿದ್ದು ಅಷ್ಟಿಷ್ಟಲ್ಲ. 600-700 ರೂಪಾಯಿಗೆ ಸಿಗ್ತಾ ಇದ್ದ ಗೊಬ್ಬರ 2000 ಕೊಟ್ಟರು ಸಿಗ್ಲಿಲ್ಲ. ಸರ್ಕಾರ ರೈತರ ಗೋಳನ್ನ ಕೇಳುತ್ತೋ ಇಲ್ವೋ ಅನ್ನುವಂಥ ಚಿಂತೆ ರೈತರನ್ನ, ಜನರನ್ನ ಕಾಡ್ತಾ ಇದೆ. ದುರಂತ ಏನು ಅಂತಂದ್ರೆ, ರಾಜ್ಯದಲ್ಲಿ ಸದ್ಯ ಕೃಷಿ ಸಚಿವರೇ ಇಲ್ಲ. ಅಟ್ಲೀಸ್ಟ್ ಕೃಷಿ ಸಚಿವರು ಇದ್ದಿದ್ರೆ ಗಮನ ಹರಿಸ್ತಿದ್ರೋ ಏನೋ ಅನ್ನುವಂತಹ ಒಂದು ಆಶಾಭಾವ ಜನರಲ್ಲಿ, ರೈತರಲ್ಲಿ. ಹಾಗಿದ್ರೆ ಇದರ ಖಾತೆಯ ಉತ್ತರದಾಯಿತ್ವ ಈಗ ಮುಖ್ಯಮಂತ್ರಿಗಳು ಎಲ್ಲವನ್ನೂ ಗಮನ ಹರಿಸಬೇಕು. ಎಷ್ಟು ಅಂತ ಗಮನ ಹರಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಅಟ್ಲೀಸ್ಟ್ ಕೃಷಿ ಖಾತೆಯನ್ನು ಹಂಚಿದ್ರೆ ಕನಿಷ್ಠ ಅವರಾದ್ರೂ ಗಮನ ವಹಿಸ್ತಿದ್ರೋ ಏನೋ ಅಂತ. ಈಗ ರೈತರತ್ತ ಗಮನ ವಹಿಸ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಎಲ್ಲದಕ್ಕೂ ಯಾವ ರೀತಿ ಸಲಹೆಗಾರನ ಇಟ್ಕೊಳ್ತೀರಿ, ಮಾಧ್ಯಮ ಸಲಹೆಗಾರರು, ಕಾನೂನು ಸಲಹೆಗಾರರು, ರಾಜಕೀಯ ಸಲಹೆಗಾರರು ಅಂತ, ಹಾಗೆ ಕೃಷಿ ಸಲಹೆಗಾರರು ಅಥವಾ ಅಧಿಕಾರಿಗಳನ್ನಾದ್ರೂ ಪರ್ಟಿಕ್ಯುಲರ್ ಇದಕ್ಕೆ ನೇಮಿಸಿ ಅವರಾದ್ರೂ ಗಮನ ವಹಿಸ್ಲಿ. ಸದ್ಯಕ್ಕೆ ಏನು ಪರಿಸ್ಥಿತಿ ಅದನ್ನ ತಿಳಿ ಹೇಳಿ ಅಂತ. ಸರ್ಕಾರ ಶೀಘ್ರ ನಮ್ಮ ಸಹಾಯಕ್ಕೆ ಧಾವಿಸಬೇಕು ಅನ್ನುವಂಥದ್ದು ರೈತರ ಒತ್ತಾಯ ಆಗಿದೆ. ರೈತರಿಗೆ ಶೀಘ್ರದಲ್ಲೇ ಬೆಳೆ ನಷ್ಟ ಪರಿಹಾರವನ್ನ ಕೊಡಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರದು. ನೀವು ನಿಯಮಗಳನ್ನು ಸಡಿಲಿಸಿಕೊಂಡು ರೈತರ ಸಹಾಯಕ್ಕೆ ಧಾವಿಸಿ. ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ರೈತರ ಜೊತೆಗೆ ಒಂದು ಸಭೆಯನ್ನ ಮಾಡಬೇಕು. ಸಭೆಯನ್ನ ಮಾಡುವ ಮೂಲಕ ರೈತರಿಗೆ ಧೈರ್ಯ ತುಂಬಬೇಕು. ಯಾವ ರೀತಿಯ ಧೈರ್ಯ? ನಿಮ್ಮ ಜೊತೆಗೆ ನಾವಿದ್ದೀವಿ, ಭಯ ಬೀಳಬೇಡಿ. ಈ ಸಂದರ್ಭದಲ್ಲಿ ರೈತರಿಗೆ ಇದು ಬಹಳ ಅಗತ್ಯ ಇದೆ. ಬಹಳ ಮುಖ್ಯವಾದ ವಿಚಾರ ವೀಕ್ಷಕರೇ. ಸಾಲ ಮರುಪಾವತಿಗೆ ಸದ್ಯಕ್ಕೆ ರೈತರಿಗೆ ವಿನಾಯಿತಿಯನ್ನ ನೀಡಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ. ಈ ಸಂದರ್ಭದಲ್ಲಿ ಬ್ಯಾಂಕ್ನವ್ರು ನೋಟಿಸ್ ಕೊಡೋದು, ನೀವು ಸಾಲ ಮರುಪಾವತಿ ಮಾಡಿ ಅಂತ ಹೇಳೋದು ದಯವಿಟ್ಟು ಮಾಡೋದಕ್ಕೆ ಹೋಗಬಾರ್ದು. ವಿನಾಯಿತಿಯನ್ನ ನೀಡಬೇಕು. ಬೆಳೆ ಬರೋವರೆಗೆ ಸಾಲ ಮರುಪಾವತಿ ನಿಲ್ಲಿಸಲೇಬೇಕು. ಸಾಲ ಮನ್ನಾ ಬಗ್ಗೆ ಸರ್ಕಾರ ಚಿಂತನೆಯನ್ನ ಮಾಡಲಿ ಅನ್ನೋದು ಆಗ್ರಹ ಆಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಬರ ಘೋಷಣೆ ಇಮಿಡಿಯೇಟ್ ಆಗಿ ಮಾಡಬೇಕು ಅನ್ನುವಂಥ ಆಗ್ರಹ ಈಗ ಮಾಡಲೇಬೇಕು. ಅಂದ್ರೆ ಮುಂದೆ ಪರಿಹಾರಕ್ಕೆ ವಿಳಂಬ ಆಗಲ್ಲ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನೀವು ಹೋಗಿ ಮನವಿ ಮಾಡ್ಕೊಳ್ಳಿ. ರೂಲ್ಸ್ ಏನಿದೆ, ನಾರ್ಮ್ಸ್ ಏನಿದೆ ಅದನ್ನು ಸ್ವಲ್ಪ ಸಡಿಲಿಸಿ ಅಂತ ಹೇಳಿ. 60% ಮಳೆ ಕೊರತೆ ಆಗುವವರೆಗೂ ಕಾಯ್ತಾ ಕೂತ್ಕೊಂಡ್ರೆ ನೀವು ಬರಗಾಲ ಅಂತ ಘೋಷಣೆ ಯಾವಾಗ ಮಾಡ್ತೀರಿ? ಪರಿಹಾರ ಯಾವಾಗ ಸಿಗುತ್ತೆ ರೈತರಿಗೆ? ಇದೆಲ್ಲವನ್ನು ಕೂಡ ಶೀಘ್ರವಾಗಿ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ರೈತರ ಸಾಲ ಮನ್ನಾ ಮಾಡೋ ವಿಚಾರವನ್ನ ಗಂಭೀರವಾಗಿ ತಗೋಬೇಕು. ಇವೆಲ್ಲವೂ ಕೂಡ ಇದೆ. ನೋಡೋಣ ರೈತರು ವಿಚಾರವಾಗಿ ಸರ್ಕಾರ ಇದನ್ನು ಯಾವ ರೀತಿ ಗಂಭೀರವಾಗಿ ತಗೊಳ್ಳುತ್ತೆ ಅಂತ ಹೇಳಿ.
ಈಗ ಜನರು ಅಭಿಪ್ರಾಯವನ್ನು ಹಂಚಿಕೊಳ್ಳುವಂತಹ ಸಮಯ ವೀಕ್ಷಕರೇ. ಈಗ ಕಡಲೆ ಇರಲಿ ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಒಂದ್ ಕಡೆ ಬಿತ್ತನೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ರೆ, ಮತ್ತೊಂದು ಕಡೆ ಬಿತ್ತನೆ ಮಾಡದೆ ರೈತರ ಬದುಕು ದುಸ್ತರ ಆಗಿದೆ. ಬರಕ್ಕೆ ಪರಿಹಾರ ಹಾಗೂ ಪರ್ಯಾಯ ಏನು, ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸಪ್ ನಂಬರ್, ಎಲ್ಲ ನಂಬರ್ಸು ಕೂಡ ಅಲ್ಲಿ ಸ್ಕ್ರೀನ್ ಕೆಳಗಡೆ ಹೋಗ್ತಾ ಇದೆ. ನಂಬರನ್ನು ನೋಟ್ ಮಾಡಿಕೊಂಡು ಮೆಸೇಜ್ ಮಾಡಿ, ಕಾಲ್ ಮಾಡಿ, ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಫಸ್ಟ್ ಕಾಲರ್ ಹೇಳಿದ್ದಾರೆ, ಪ್ರವೀಣ್ ದೇಸಾಯಿ ಅಂತ, ವಿಜಯಪುರದಿಂದ ಕರೆ ಮಾಡಿದ್ದಾರೆ. ದೇಸಾಯಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಇಷ್ಟೊತ್ತಿನವರೆಗೂ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ಒಟ್ಟ ಮಳಿ ಇಲ್ಲ ಸರ್, ಇನ್ನ ಹಕ್ಕದೇನು ಅಂತೇಳಿ ಒಣ ಮಣ್ಣಾಗ ಬಿತ್ತಾಕತ್ತೀವಿ ಸರ್. ಬಾಳ ರೈತರ ಕಷ್ಟ ಸರ್. ಅತಿ ಹೆಚ್ಚಿನ ಬೇಕಂದಾಗ ಗೊಬ್ಬರ ಸಿಗಂಗಿಲ್ಲ, ಬೀಜ ಸಿಗಂಗಿಲ್ಲ ಸರ್. ಬಾಳ ತೊಂದ್ರೆ ಐತ್ರಿ ನಮಗ. ಕೃಷಿ ಸಚಿವರು ಸಹಿತ ಇಲ್ಲ ರೀ ಸರ್ ಯಾರು ಅನ್ನೋದು. ಬಾಳ ನೋವು ಸರ್. ಈ ಸತಿ ಮಳಿ ಹಾಕದೇನು ಅಂತೇಳಿ ನಮ್ಮ ಕಡೆ ಏನೈತಿ ಒಣ ಮಣ್ಣಾಗ ಬಿತ್ತಾಕತ್ತೀವಿ ಸರ್. ನಾವು ಮಳೆ ಆಶ್ರಿತ ಮಂದಿರಿ. ಬಾಳ ರೈತರ ಪರಿಸ್ಥಿತಿ ಗಂಭೀರ ಅದ ಸರ್. ಏನಾಗ್ಬೇಕು ಅಂತ ಬಯಸ್ತೀರಿ ಸರ್ಕಾರದಿಂದ? ಈಗ ಏನ್ ಸರ್ಕಾರ ನಮಗ ಬರ ತಾಲೂಕತ್ ಘೋಷಣೆ ಮಾಡ್ಬೇಕು ಸರ್. ಇರ್ಲಿಕ್ಕಂದ್ರ ನಮ್ಮ ಬಿಜಾಪುರ ಜಿಲ್ಲಾ ಮೋಡ ಬಿತ್ತನೆಗಾರ ಮಾಡ್ಬೇಕು ಸರ್. ಮೋಡ ಬಿತ್ತನೆಯಾರ ಈಗ ಹಾವೇರಿ ಅದು ಮಾಡ್ತೀವತ್ತಾರಲ್ಲ ಸರ್, ನಮ್ ಬಿಜಾಪುರ ಜಿಲ್ಲಾನು ಮಾಡ್ಲಿ ಅಂತ ಹೇಳಿ ನಮ್ಮ ಆಸೆ ಸರ್. ಭಾಳ ನೋವು ಐತಿ ಸರ್. ನಮ್ಮ ಏರಿಯಾ ಎಲ್ಲಾರು ಸರ್ ಒಣ ಮಣ್ಣಾಗ ಬಿತ್ತಾಕತ್ತೀವಿ ಸರ್, ಮಳಿ ಹಾಕದನು ಅಂತ ಹೇಳಿ. ಈಗಾಗಲೇ ಬಿತ್ತದ್ದೆಲ್ಲ ಒಣಗಿ ಹೋಗ್ಯಾವ ಸರ್. ಹಿಂಗಾಗಿ ಬಹಳ ನೋವು ಐತಿ ಸರ್ ನಮ್ಮ ರೈತರ ಪರಿಸ್ಥಿತಿ. ಆದಷ್ಟು ಸರ್ಕಾರ ಇದರ ಗಮನ ಹರಿಸ್ಬೇಕಂತ. ನಿಮ್ ಕಡೆನೂ ಮಳೆ ಬಹಳ ಕಡಿಮೆ ಆಗಿದೆಯಾ? ಬಿತ್ತನೆ ಎಲ್ಲ ಆಗಿದೆಯಾ ಅಥವಾ ಕಡಿಮೆನ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ? ಈ ಏನೋ ಕಳೆದ ವರ್ಷ ಹೋಲಿಸಿದ್ರೆ ಒಂದ್ 20% ಅಟ್ಟ ಆಗೈತೆ ಸರ್. ಮಳಿನೇ ಇಲ್ಲ ಸರ್. ಮೊದಲಟ್ಟು ಮಳಿ ಆಗೈತೆ ಬಿತ್ತಿದೀವಿ ಸರ್, ಅವು ಎದ್ದ ಒಣಗಿದ್ವು ಸರ್. ಈಗಿನ ತೊಗರಿ ಪಗರಿ ಒಣ ಮಣ್ಣಾಗ ಬಿತ್ತಾಕತ್ತಿ ಬಿಟ್ಟಿರ್ ಸರ್. ಈಗ ನಿನ್ನೆ ಒಂದ್ 22 ಎಕರೆ ಒಣ ಮಣ್ಣಾಗ ಬಿತ್ತೀವಿ ಸರ್. ಮಳಿ ಆಗ್ತದ ದೇವರಲ್ಲಿ ಸರ್ಕಾರದಲ್ಲಿ ಕೇಳ್ಕೊಳ್ದಿಷ್ಟ ಆದಷ್ಟು ಮಳಿ ಆತಂದ್ರ ನಮ್ ರೈತರ ಪವಣಿ ನೀಗ್ತ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈ ಸರ್ಕಾರಕ್ಕಿಂತ ದೇವ್ರ ಕಣ್ತಿರ್ಲಿ. ಅಲ್ಲಿ ಈಗ ಮಹಾರಾಷ್ಟ್ರ ಅಲ್ಲಿ ಇಲ್ಲಿ ಹೆಚ್ಚತ್ತ ಇದ್ರ ಮೇಲೆ ನಮಗೂ ಆಗ್ತದನು ಅಂತೇಳಿ ಒಣ ಮಣ್ಣಾಗ ಬಿತ್ತ ಕಟ್ಟಿಬಿಟ್ಟಾರ. ಆಲ್ಮೋಸ್ಟ್ ಒಂದ್ 50-60% ಮಂದಿ ಒಣ ಮಣ್ಣಾಗ ಬಿತ್ತಾರ ಸರ್. ಮಳಿ ಆದ್ಮೇಲೆ ಲಘು ಹೇಳ್ತದನ್ನ ಅಂತ ಹೇಳಿ. ಮಳೆ ಬರುತ್ತೆ ಅನ್ನೋ ಒಂದು ಧೈರ್ಯ. ಹಾ, ಧೈರ್ಯದ ಮೇಲೆ. ಫೈನ್ ಸರ್, ಥ್ಯಾಂಕ್ ಯು ಪ್ರವೀಣ್ ದೇಸಾಯಿ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ನೋಡಿ, ರೈತರು ತಮ್ಮ ನೋವೇನು ಅನ್ನೋದನ್ನ ಹೇಳ್ಕೊತಾ ಇದ್ದಾರೆ. ಸರ್ಕಾರ ಈಗ ಏನ್ ಮಾಡಬೇಕು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಕಾಲರ್ ಇದ್ದಾರೆ ರಾಮನಗರದಿಂದ, ರಘು ಅಂತ ಹೇಳಿ. ರಘು ಅವರೇ ನಮಸ್ಕಾರ. ರಘು ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಎಸ್ ಸರ್, ಮಾತಾಡಿ ಸರ್. ತಮ್ಮ ಅಭಿಪ್ರಾಯ, ಸರ್ಕಾರ ಈಗ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಿ? ನಮ್ಗ್ ಸರ್ಕಾರ ತಕ್ಷಣ ಬರ ಪರಿಹಾರ ತಾಲೂಕ್ ಅಂತ ಘೋಷಣೆ ಮಾಡ್ಬೇಕು. ಆಮೇಲೆ ಮೋಡ ಬಿತ್ತನೆ ಮಾಡಿದ್ರೆ ಸ್ವಲ್ಪ ರೈತರಿಗೆ ತೊಂದ್ರೆ ಎಲ್ಲ ನಿವಾರಣೆ ಆಗುತ್ತೆ. ಫಸ್ಟ್ ಮೋಡ ಬಿತ್ತನೆ ಮಾಡ್ಬೇಕು ಸರ್. ಕೆರೆ ಕಟ್ಟೆ ಎಲ್ಲ ನೀರ್ ಬರುತ್ತೆ, ಹಳ್ಳ ಸ್ವಲ್ಪ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ಇಲ್ಲ ಅಂದ್ರೆ ಇವಾಗ ಬೋರೆಲ್ಲ 1000 ಅಡಿ ಡೀಪ್ ಎಲ್ಲಾದ್ರೂ ನೀರ್ ಬರ್ತಾ ಇಲ್ಲ. ರೈತರು ತುಂಬಾ ಸಂಕಷ್ಟಕ್ಕೆ ಹೋಗ್ತಾ ಇದೀವಿ ಸರ್. ಮುಂದೆ ಅಂತೂ ಇನ್ನೂ ಕಷ್ಟ, ಮಳೆ ಬರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್ ಮಳೆ ಬರಲಿಲ್ಲ ಅಂದ್ರೆ. ಫೈನ್ ಸರ್. ಟಿವಿ ನೋಡ್ಕೊಂಡು ಮಾತಾಡ್ತಾ ಇದೀರಿ ಅನ್ಸುತ್ತೆ, ಮ್ಯೂಟ್ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಫೈನ್, ಥ್ಯಾಂಕ್ ಯು ರಘು ಅವರೇ ಕರೆ ಮಾಡಿದ್ದಕ್ಕೆ. ರವಿ ಮತ್ತೊಬ್ಬ ಕಾಲರ್. ನಮಸ್ಕಾರ ರವಿ ಅವರೇ. ರವಿ ಅವರು ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಕರೆ ಮಾಡಿ. ನೋಡಿ, ಈಗ ಮಳೆ ಕೈ ಕೊಟ್ಟಿದ್ದಕ್ಕೆ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನ ನಮ್ಮ ಜೊತೆ ಕರೆ ಮಾಡಿ ತಿಳಿಸ್ತಾ ಇರೋದು. ಸರ್ಕಾರ ಶೀಘ್ರವೇ ಬರಗಾಲ ಅಂತ ಘೋಷಣೆ ಮಾಡಬೇಕು ಅನ್ನುವಂಥ ಆಗ್ರಹ, ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇದೆ.
ಈಗ ಸದ್ಯಕ್ಕೆ ಇದನ್ನು ಘೋಷಣೆ ಮಾಡಲೇಬೇಕು, ಇದು ಮೊದಲನೇ ಕೆಲಸ, ಇದು ಬರಗಾಲ ಅಂತ ಘೋಷಣೆ ಮಾಡಲಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ದೊಡ್ಡ ತಾಯಪ್ಪ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಮಧುಗಿರಿಯಿಂದ ದೊಡ್ಡ ತಾಯಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಏನಿಲ್ಲ ಸರ್, ಇದು ನಮ್ಮ ಮಧುಗಿರಿನಲ್ಲಿ ಹೊಲ ಉಳ್ತಿದ್ರು ಅಷ್ಟೇನೆ, ಬೆಳೆ ಇಟ್ಟಿಲ್ಲ. ಆಕಸ್ಮಿಕ ಏನೋ ಸ್ವಲ್ಪ ಹಿಂಗ್ ಬಂತು ಅಂತ ಇಟ್ರೆ ಅದು ತಿರ್ಗಾ ಮಳೆ ಬರ್ದೆ ಹೋದ್ರೆ ಮೊಳಕೆನೂ ಹೊರಟೋಗುತ್ತೆ. ಈ ತರ ಇದೆ. ಏನೋ ಇವರು ಶಿವಕುಮಾರ್ ಸರ್ ಬರ ಪರಿಹಾರಕ್ಕೆ ಬ್ಯಾಂಕ್ ಲೋನ್ ಎಲ್ಲ ಮಾಡಿಸ್ತೀವಿ ಅಂತ ಹೇಳ್ತಾ ಇದಾರೆ. ಹಂಗ್ ಮಾಡಿದ್ರೆ ಪರವಾಗಿಲ್ಲ ಸರ್ ಜನಕ್ಕೆ. ಹಾ, ಏನೋ ಒಂದು ಅವ್ರಿಗೂ ಒಂದು ಉಪಯೋಗ ಆಗುತ್ತೆ. ಈಗ ನೀವೆಲ್ಲ ಬಿತ್ತನೆ ಮಾಡಿದೀರಾ? ಇಲ್ಲ ಸರ್, ಮಾಡಿಲ್ಲ. ಮಾಡಿಲ್ಲ, ಮಳೆನೇ ಇಲ್ಲ. ರೆಡಿ ಇದೆ, ಆದ್ರೆ ಬಿತ್ತನೆ ಮಾಡಿಲ್ಲ. ಬಿತ್ತನೆ ಮಾಡಕ್ ಮಳೆ ಬಂದಿಲ್ಲ. ಮತ್ತೆ ಒಂದ್ ಗಂಟೆ ಸರ್ 1,200 ರೂಪಾಯಿ, ಒಂದ್ ಗಂಡಗಳಿಗೆ 500 ರೂಪಾಯಿ, ಒಂದ್ ಹೆಣ್ಮಗಳಿಗೆ 350 ರೂಪಾಯಿ. ಏನಕ್ಕಿದು? ಹೊಲದ್ದು ಬೆಳೆ ಉಳುಮೆ ಮಾಡಕ್ಕೆ ಸರ್. ಉಳುಮೆ ಮಾಡಕ್ಕೆ. ಹಾ, ಇಷ್ಟೆಲ್ಲ ಕೊಟ್ಟು ಮಾಡಿದ್ರೆ ಮಳೆ ಬರದಲ್ಲೇ ಹೋದ್ರೆ ಅವ್ರಿಗೆ ಇನ್ನೇನ್ ತರ ಆಗುತ್ತೆ ಪಾಪ. ರೈತರಿಗೆ ಸಿಕ್ಕಾಪಟ್ಟೆ ಲಾಸ್ ಮೊದಲೇ. ಹೌದು ಸರ್. ಏನ್ ಹೇಳ್ತೀರಿ ಸಿಎಂ ಸಾಹೇಬ್ರಿಗೆ? ಸಿಎಂ ಸಾಹೇಬ್ರು ಹೇಳಿದ್ರಲ್ಲ ಸರ್, ಬರ ಇದು ಅಲ್ಲ, ನೀವೇನ್ ಹೇಳ್ತೀರಿ ದೊಡ್ಡ ತಾಯಮ್ಮ ಅವ್ರೆ? ಏನ್ ಆಗ್ಬೇಕು ಅಂತ ಏನ್ ಕೇಳ್ಕೊತೀರಿ ಈಗ ಸಿಎಂ ಹತ್ರ? ಸಿಎಂ ಹತ್ರ ಅವ್ರು ಮಧ್ಯಾಹ್ನ ಎಲ್ಲ ಹೇಳಿದ್ರಲ್ಲ ಸರ್, ಬ್ಯಾಂಕ್ ಲೋನ್ ಎಲ್ಲ ಮನ್ನಾ ಮಾಡ್ತೀವಿ ಅಂತ. ಆತರ ಮಾಡಿ ಮತ್ತೆ ಬರ ಪರಿಹಾರಕ್ಕೆ ಏನಾದ್ರು ಮಾಡ್ಕೊಟ್ರೆ ನಾವು ರೈತರು ಉಳಿತೀವಿ ಸರ್. ಓಕೆ, ಧನ್ಯವಾದ ದೊಡ್ಡ ತಾಯಮ್ಮ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಕಲಬುರಗಿಯಿಂದ ಮುಬಾರಕ್ ಅಂತ ಕರೆ ಮಾಡಿದ್ದಾರೆ. ಮುಬಾರಕ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮಗೇನ್ ಅನ್ಸುತ್ತೆ, ಸರ್ಕಾರ ಈಗ ಏನ್ ಮಾಡ್ಬೇಕು? ಸದ್ಯಕ್ಕೆ ರಾಜ್ಯದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ, ಮಳೆ ಇಲ್ಲ. ಸಿಎಂ ಸಾಬ್ರು ಇವತ್ತೇ ಬಂದೋಗ್ರಿ ಸರ್ ಕಲಬುರಗಿಗೆ. ಹೌದು. ನಮ್ಮ ಭಾಗದಲ್ಲಿ ಸ್ವಲ್ಪ ಮೊದಲು ಮಳೆ ಆಗಿತ್ತು ಸರ್. ಮೊದಲು ಮಳೆ ಆಗೋಣ ಸ್ವಲ್ಪ ಒಂದ್ ಅರ್ಧ ಭಾಗ ಮಳೆ ಇತ್ತು, ಅರ್ಧ ಭಾಗನ ಬಿತ್ತೀವಿ ಸರ್. ಬಿತ್ತಿ ಮೊಳಕೆ ಹೊರಗೆ ಬಂದ ಸರ್, ಮಳೆನಿಲ್ಲ. ರೈತರು ಒಂದು ಪಾಕೆಟ್ ಸೋಯಾಬೀನ್ ರೇಟ್ ನೋಡಿದ್ರೆ 3,500 ಸರ್. ಒಂದ್ ಗೊಬ್ಬರ ರೇಟ್ ನೋಡಿದ್ರೆ 2,200 ಅದ. ಹಿಂಗಾಗಿ ರೈತರು ಪೂರ ಕಂಗೆಟ್ ಹೋದಂಗ ಸರ್. ಏನ್ ಮಾಡ್ಬೇಕು ಈ ಲಾಸ್ಟ್ ತಾಳ್ಮೆ ಏನ್ ಮಾಡ್ತಾರ ಸರ್? ರೈತ ಇದೇ ರೀತಿ ಹಾಕೋತ ಹೋಗಾರ. ರೈತ ಲಾಸ್ಟ್ ಪರಿಸ್ಥಿತಿ ಆತ್ಮಹತ್ಯೆನೇ ಕೊನೆ ಪರಿಹಾರ ಅಂತ ತಿಳ್ಕೊಂಡು ಅದೇ ಇದಾಗುತ್ತೆ ಸರ್. ಹಂಗೆಲ್ಲ ಯೋಚನೆ ಮಾಡಬಾರ್ದು ಮುಬಾರಕ್ ಅವರೇ, ಧೈರ್ಯ ಇಟ್ಕೋಬೇಕು. ಸರ್ಕಾರ ಏನಾದ್ರು ಮಾಡುತ್ತೆ ಆಶಾಭಾವ ಇರಲಿ. ನಮ್ದು 5 ಎಕರೆ ಸೋಯಾಬೀನ್ ಬಿತ್ತಿತ್ತು ಸರ್. 42,000 ರೂಪಾಯಿ ಖರ್ಚಾಗತ್ತೆ ಸರ್. ಮಳೆ ಇಲ್ಲ ಸರ್. ಇಲ್ಲ, ನಿಜ ಪಾಪ ನಿಮ್ಮ ನೋವೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಸರ್ಕಾರಕ್ಕೆ ಆದಷ್ಟು ಬೇಗ ಅರ್ಥ ಆಗಲಿ ಅನ್ನುವಂಥ ಆಶಯ. ಕೂಡಲೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಸರ್ಕಾರ ಅಂತ. ಥ್ಯಾಂಕ್ ಯು ಮುಬಾರಕ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ, ಸಿದ್ದೇಶ್ ಅಂತ. ನಮಸ್ಕಾರ ಸಿದ್ದೇಶ್ ಅವರೇ. ನಮಸ್ಕಾರ ಸರ್. ಸಿದ್ದೇಶ್ ಅವ್ರ, ನಿಮ್ಮ ಅಭಿಪ್ರಾಯ ಏನು? ಮಳೆ ಅಂತೂ ಇಲ್ಲ, ಸರ್ಕಾರ ಏನ್ ಮಾಡ್ಬೇಕೀಗ? ಏನ್ ಅನ್ಸುತ್ತೆ ನಿಮಗೆ? ಏನಿಲ್ಲ ಸರ್, ಒಂದು ಬರ ಪರಿಹಾರದ್ದು ಆಮೇಲೆ ಅದೊಂದು ಬಿಡುಗಡೆ ಮಾಡಿದ ಪಾಡು ಸರ್. ಏನಿಲ್ಲ ಸರ್, ಉದ್ದು ಆಮೇಲೆ ಹೆಸರು. ಆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸಿದ್ದೇಶ್ ಅವರೇ, ಫೋನಲ್ಲಿ ಮಾತಾಡಿ. ಆಯ್ತು ಸರ್. ಉದ್ದು ಆಮೇಲೆ ಹೆಸರು ಎಲ್ಲ ಬಿತ್ತಿದೀವಿ ಸರ್, 25 ಎಕರೆ. ಅದರಿಂದ ಏನಾಗಿತ್ತು ಸರ್, ಲಾಸ್ ಆಗ್ಬಿಟ್ಟೆ ಸರ್ ನಮ್ಗೆ ಭಾಳ. ವಿರೂಪಾಕ್ಷಪ್ಪ ಅಂತ ಒಬ್ರು ಬಿತ್ತಿದ್ದಾರೆ, ಒಂದ್ 30 ಎಕರೆ ಸತಿ ಬಿತ್ತಿದೇವ್ ಸರ್. ಏನಿಲ್ಲ, ಅದು ಬರ ಪರಿಹಾರದಾಗ ಏನಾರ ಒಂದು ಬೆಳೆ ವಿಮೆ ಮಾಡ್ತಿದೀವಿ ಸರ್. ಬೆಳೆ ಒಂದ್ ದನಿಗೂ ಮಳೆ ಬಂದಿಲ್ಲ ಸರ್. 2 ತಿಂಗಳಾಯ್ತು ಇಲ್ಲಿವರೆಗೂ ಬಿದ್ದಿದಾಗ್ಲಿಂದ. ಅದು ಬೀಜ ಆಮೇಲೆ ಗೊಬ್ಬರ ಎಲ್ಲ ಬಹಳ ರೇಟಿಂದ ತಂದಿದೀವಿ ಸರ್. ಅವನ್ನ ಹಾವೇರಿಯಿಂದ ತಂದು ಬಿತ್ತಿರ ಸರ್. 150 kg ಸರ್. ಇನ್ನು ನಾವು ಬಿತ್ತಿರೋದ್ಕಿಂತ ನಮ್ಗೆ 10% ಜಾಸ್ತಿ ಕೊಟ್ರೆ ನಮಗೆ ಬೆಳೆ ಪರಿಹಾರದಿಂದ ಒಳ್ಳೇದಾಗುತ್ತಂತೆ ಸರ್, ಅಷ್ಟೇ. ಫೈನ್, ಥ್ಯಾಂಕ್ ಯು ಸಿದ್ದೇಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದ ಕರೆ ಮಾಡಿದ್ದಾರೆ, ರಮೇಶ್ ಅಂತ ಹೇಳಿ. ರಮೇಶ್ ಅವರೇ ನಮಸ್ಕಾರ. ರಮೇಶ್ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ರಮೇಶ್ ಅವರೇ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡಿ. ಫೈನ್. ನೋಡಿ ವೀಕ್ಷಕರೇ, ಒಂದು ಕಡೆ ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ಒಂದು ಕಡೆ ಬರದ ಪರಿಸ್ಥಿತಿ, ಮತ್ತೊಂದು ಕಡೆ ನೆರೆಯ ಪರಿಸ್ಥಿತಿ. ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ಈಗ ಸರ್ಕಾರ ಏನು ಮಾಡಬೇಕು, ಇದು ಸದ್ಯಕ್ಕಿನ ಪ್ರಶ್ನೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ನಮಗೆ ಬರ್ತಾ ಇದೆ. ಕರೆ ಮಾಡಿ
ಎಸ್, ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮತ್ತೆ ನಾನು ಹೇಳ್ತೀನಿ. ಹನುಮಂತಗೌಡ ಅಂತ ಕರೆ ಮಾಡಿದ್ದಾರೆ. ಹನುಮಂತಗೌಡ್ರೆ ನಮಸ್ಕಾರ. ಸರ್ ನಮಸ್ತೆ. ನೋಡಿ, ಒಂದ್ ಕಡೆ ಬರ, ಮತ್ತೊಂದ್ ಕಡೆ ನೆರೆ, ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಈಗ ಸರ್ಕಾರ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಹನುಮಂತಗೌಡ್ರೆ? ಸರ್ ಈಗ ಒಂದು ಹೇಳ್ಬೇಕು ಅಂದ್ರೆ ಹಾ, ರೈತರು ಯಾವತ್ತು ಬೇಡರಲ್ಲ, ಕೊಡೋರು. ಮತ್ತೆ ಈಗ ಬರ ಪರಿಹಾರ ಅಂದ್ರೆ ಈ ಬ್ಯಾಂಕಿನ ಸಾಲ ಮನ್ನಾ ಮಾಡ್ಬೇಕು, ಮತ್ತೆ ಬೆಳೆ ಪರಿಹಾರ, ವಿಮೆ ಇವನ್ನೆಲ್ಲ ಮಾಡಿದ್ರೆ ರೈತರು ಉಳ್ಕೊಂತಾರ, ಇಲ್ಲ ಆತ್ಮಹತ್ಯೆನ ಕೊನೆ ಅಂತ ನನ್ನ ಅನುಭವ. ಮತ್ತೆ ಈಗ ಅನೇಕ ನೋಡಿದ್ವಿ ಸರ್, ಅನೇಕ ಕಡೆಗೆ. ದಯವಿಟ್ಟು ಅಂತ ವಿಚಾರ, ಅಂತ ನಿರ್ಧಾರಕ್ಕೆ ಬರಲೇಬಾರದು ಅನ್ನುವಂಥದ್ದು ನನ್ನ ರೈತರಲ್ಲಿ ಕಳಕಳಿಯ ಪ್ರಾರ್ಥನೆ. ಯಾಕಂದ್ರೆ ಈ ರೀತಿಯ ಪರಿಸ್ಥಿತಿ ಬಂದೈತೆ, ಎಷ್ಟೋ ಪರಿಸ್ಥಿತಿಯನ್ನು ನಿಭಾಯಿಸುವಂತ ಧೈರ್ಯ ನಮ್ಮ ರೈತರಿಗಿದೆ. ಈ ಪ್ರಕೃತಿ ಜೊತೆ ಗುದ್ದಾಟ ನಮ್ದು ಯಾವಾಗ್ಲೂ. ಈ ಒಂದು ಭರವಸೆ ಇಟ್ಕೊಳ್ಳೋಣ ದೇವ್ರ ಮೇಲೆ, ಸರ್ಕಾರದ ಮೇಲೆ ಅಂತ. ಈಗ ಒಬ್ರು ಯಾರೋ ಕರೆ ಮಾಡಿ ಹೇಳ್ತಾ ಇದ್ರು, ಪಾಪ ಈ ಆತ್ಮಹತ್ಯೆ ಅನ್ನುವಂಥ ಕಾನ್ಸೆಪ್ಟೇ ಬರಲ್ಲ ಸರ್. ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಅದಕ್ಕೆ ಕರೆಕ್ಟ್ ರೈತರು ಏನೋ ಸ್ಪಂದನೆ ಮಾಡಿದ್ರೆ ಉತ್ತಮ, ಒಳ್ಳೆದಾಗತ್ತೆ ಅಂತ ಅನಿಸಿಕೆ. ಎಸ್, ಏನ್ ಮಾಡ್ಬೇಕು ಸರ್ಕಾರ ಹೇಳಿ ಹನುಮಂತಗೌಡ್ರೆ? ಅದು ಸರ್ಕಾರ ಈಗ ಬ್ಯಾಂಕಿನ ಸಾಲ ಮನ್ನಾ ಮಾಡಿ, ಬಿಚ್ಚ ಮಳೆ ಇಲ್ಲ, ಆಮೇಲೆ ಬ್ಯಾಂಕಿನ ಸಾಲ ಮನ್ನಾ ಮಾಡಕು, ಆಮೇಲೆ ಈ ಬೆಳೆ ವಿಮೆ ಇವನ್ನೆಲ್ಲ ಮಾಡಿ ರೈತರಿಗೆ ಸ್ಪಂದನೆ ಮಾಡಿ ಇದನ್ನೆಲ್ಲ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಒಂದು ಆಶಾಭಾವನೆ ಮೂಡ್ತತಿ. ಮತ್ತೆ ರೈತರಲ್ಲಿ ಚೈತನ್ಯ ಮೂಡ್ತತಿ ಅಂತ ನನ್ನ ಆಶಾಭಾವನೆ. ಇದನ್ನ ನೀವು ಸರ್ಕಾರಕ್ಕ ಮನವಿ ಮಾಡ್ಬೇಕು, ಈ ತರ ರೈತರು ಕೇಳ್ಕೊಂತಾರ ಅಂತ ಹೇಳಿ ಸರ್. ಖಂಡಿತವಾಗಿಯೂ ಸರ್, ನಿರಂತರವಾಗಿ ನಮ್ಮ ಪ್ರಯತ್ನ ಅದೇ ಆಗಿದೆ. ರೈತರ ಹಿತವನ್ನ ಕಾಪಾಡುವಂತ ಉದ್ದೇಶ, ಸರ್ಕಾರವನ್ನ ಎಚ್ಚರಿಸುವಂತ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಎಚ್ಚರಗೊಳ್ಳೇಬೇಕು ಅನ್ನುವಂಥದ್ದಿದೆ. ಥ್ಯಾಂಕ್ ಯು ಹನುಮಂತಗೌಡ್ರೆ ಕರೆ ಮಾಡಿದ್ದಕ್ಕೆ. ಕೋಲಾರದಿಂದ ರಾಹುಲ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ರಾಹುಲ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ರಾಹುಲ್ ಅವರೇ, ತಮ್ಮ ಅಭಿಪ್ರಾಯ ಏನು? ಸರ್, ಇದು ಕೋಲಾರಕ್ಕೆ ಬಂದು ನಮ್ ಕೆನಾಲ್ ನೀರು, ಡ್ಯಾಮ್ ನೀರು ಯಾವ್ದು ಇಲ್ಲ. ಹೌದು, ಮಳೆ ಅಷ್ಟೇ ಆಗಿರ್ಬೇಕು, ಇಲ್ಲ ಬೋರ್ವೆಲ್ ನೀರು. ನೀವು ಮೈನ್ ನಮ್ಗೆ ಮಳೆ ಕೈ ಕೊಟ್ಟಿದಿಂದ ಮೋಡ ಬಿತ್ತನೆ ಆದ್ರೂ ಮಾಡ್ಬೇಕು. ನಮ್ ಮೈನ್ ನಮ್ ರೈತರ ಪಾಪ ಇನ್ನೂ ಬಿತ್ತನೆ ಮಾಡಿಲ್ಲ ನಮ್ ಕಡೆ ಎಲ್ಲ. ಇನ್ನು ಬಿತ್ತನೆ ಆಗಿಲ್ಲ, ಇನ್ನೂ ಆಗಿಲ್ಲ. ನಾವು ಉಳುಮೆನ ಮಾಡೋದಕ್ಕೆ ಸರಿ ಮಳೆ ಪೂರ್ತಿ ಮುಂಗಾರು ಮಳೆ ಪೂರ್ತಿ ಕೈ ಕೊಟ್ಟಿದೆ. ನಮ್ ಕಡೆ ಮೋಡ ಬಿತ್ತನೆ ಆದ್ರೂ ಮಾಡ್ಬೇಕು, ಇಲ್ಲ ಮಳೆ ಕಾಯ್ಲೇಬೇಕು ಅಷ್ಟೇ. ಇಲ್ಲ ಅಂದ್ರೆ ನಾವು ಈ ಸರಿ ಬರೀ ಏನು ಬಿತ್ತನೆ ಮಾಡಾಗೇ ಇಲ್ಲ. ಓಕೆ ಓಕೆ ಫೈನ್. ಥ್ಯಾಂಕ್ ಯು ರಾಹುಲ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಹುಬ್ಬಳ್ಳಿಯಿಂದ ಗಂಗಪ್ಪ ಅಂತ ಕರೆ ಮಾಡಿದ್ದಾರೆ. ಗಂಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹಾ, ಗಂಗಪ್ಪ ಅವರೇ, ನಿಮ್ಗೇನ್ ಅನ್ಸುತ್ತೆ? ಏನ್ ಮಾಡ್ಬೇಕು ಸರ್ಕಾರ ಈಗ? ಬಿತ್ತಿ ಆಲ್ರೆಡಿ ಜೂನ್ದಾಗ ಮೊದಲೇ ವಾರದಾಗ ಬಿತ್ತೈತ್ರಿ. ನಮಸ್ಕಾರ ಸರ್, ನಿಮ್ಮ ಚಾನಲ್ಗೆ ನಮಸ್ಕಾರ ಸರ್. ನಿಮಗೆ ಥ್ಯಾಂಕ್ಸ್ ರೀ ಸರ್. ಯಾಕಂತ ಹೋದ್ರಿ ಇಲ್ಲಿ. ಧನ್ಯವಾದ ಧನ್ಯವಾದ ಗಂಗಪ್ಪ ಅವರು. ವಿಚಾರ ಈಗ ನಿಮ್ಮ ಅಭಿಪ್ರಾಯ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿ. ಟಿವಿ ವಾಲ್ಯೂಮ್ ಆ ಸೌಂಡ್ ಕಡಿಮೆ ಮಾಡ್ಬಿಡ್ರಿ, ಪೂರ್ತಿ ಸೌಂಡ್ ಕಡಿಮೆ ಮಾಡಿ ಮಾತಾಡ್ರಿ ನಮ್ಮ ಜೊತೆ. ಈಗ ಮಾತಾಡ್ರಿ, ಈಗ ಹೇಳ್ರಿ ಏನ್ ಆಗ್ಬೇಕು, ಸರ್ಕಾರ ಏನ್ ಮಾಡ್ಬೇಕು ಈಗ? ನಿಮ್ಗೆ ಏನ್ ಅನ್ಸುತ್ತ? ಈಗ ಬರಗಾಲ, ಒಂದ್ ಕಡೆ ಮಳಿ ಜಾಸ್ತಿ ಆಗತತಿ, ಒಂದ್ ಕಡೆ ಮಳಿನ ಇಲ್ಲ, ಬಿತ್ಕೊಂಡು ಈಗ ನಾವು ಸುಮ್ಮನೆ ಕುಂತೀವಿ ರೈತರು ಅನ್ನೋಂತ ಪರಿಸ್ಥಿತಿ ಒಳಗೆ ಇದೀರಿ ನೀವು. ಈಗ ಏನ್ ಮಾಡ್ಬೇಕು ಸರ್ಕಾರ ಈಗ ಅಂತ ಹೇಳ್ರಿ? ಏನ್ ಪರಿಹಾರ ಕೊಡ್ಬೇಕ್ರಿ ಸರ್? ಸಾಲ ಮನ್ನಾ ಮಾಡ್ಬೇಕ್ರಿ ಸರ್. ಆನಂತರ ನಿಮ್ಮ ಚಾನಲ್ಗೆ ಮೊದ್ಲ ನಾನ್ ನೋಡ್ಕೊಂತ ಕುಂತಿದ್ದೆ, ಭಾರಿ ಇದನ್ನ ಮಾಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ರೀ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಉದ್ದೇಶ ಏನಂತಂದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಅನ್ನೋದು ಒಂದು ಉದ್ದೇಶ. ರೈತರ ಪಾಪ ಇಷ್ಟೆಲ್ಲ ಧ್ವನಿ ಎತ್ತಿ ಇದನ್ನ ಮಾಡಕತ್ತಿದ್ದಕ್ಕೆ ನಮಗೂ ಒಂದ್ ಸ್ವಲ್ಪ ಬಹಳ ಖುಷಿ ಆಗ್ತೈತಿ. ಎಸ್, ಥ್ಯಾಂಕ್ ಯು ಗಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಆದ್ಯತೆಯ ಮೇರೆಗೆ ನಾವು ಎಲ್ಲರ ಕರೆಯನ್ನ ರಿಸೀವ್ ಮಾಡಿದ್ದೀವಿ, ಜೊತೆಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟಿದ್ದೀವಿ. ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಸರ್ಕಾರ ಈಗ ಈ ಬಗ್ಗೆ ಶೀಘ್ರ ಗಮನ ಹರಿಸಿ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ಸಹಾಯಕ್ಕೆ ಧಾವಿಸಬೇಕು ಅನ್ನುವಂಥ ಒಕ್ಕೋರಲ ಅಭಿಪ್ರಾಯ ರಾಜ್ಯದಾದ್ಯಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳಿ ಬರ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ವೀಕ್ಷಕರೇ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ. ಕೇರಳದ ವೈನಾಡಿನಲ್ಲಿ ಮಳೆ ಆರ್ಭಟಕ್ಕೆ ಭೀಕರ ದುರಂತವೊಂದು ಸಂಭವಿಸಿದೆ. ವೈನಾಡಿನ ಕಲ್ಲಾಡಿ ಮೀನಾಕ್ಷಿ ಬ್ರಿಡ್ಜ್ ಬಳಿ ಸುರಂಗ ರಸ್ತೆ ಕಾಮಗಾರಿ ಸ್ಥಳದಲ್ಲಿ ಭೂಕುಸಿತವಾಗಿದೆ. ದುರಂತದಲ್ಲಿ 5 ಮೃತಪಟ್ಟಿದ್ದು, 7ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಸದ್ಯ ಬಿರುಸಿನ ರಕ್ಷಣಾ ಕಾರ್ಯ ನಡೀತಾ ಇದೆ. ಭೂಮಿ ಕುಸಿಯುವ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮೈ ನಡುಗಿಸುವಂತಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಾಹಿತಿಯನ್ನು ಕೊಡೋದಕ್ಕೆ ವಿನೋದ, ಗಮನಿಸ್ತಾ ಇದ್ದೀವಿ ಅಲ್ಲಿ ಯಾವ ರೀತಿಯ ಆತಂಕದ ವಾತಾವರಣ ಮತ್ತು ಏನೆಲ್ಲ ಅವಾಂತರಗಳು ಆಗಿದೆ ಅಂತ ಹೇಳಿ. ಸದ್ಯಕ್ಕೆ ಏನ್ ನಡೀತಾ ಇದೆ ವಿನೋದ್, ಸ್ಥಳದಲ್ಲಿ ಏನ್ ಅಪ್ಡೇಟ್ಸ್ ಕೊಡ್ಬೋದು?
ಶ್ರೀಪಾದ್, ಏನು ಇವತ್ತು ವೈಲಾಡಿನ ಏನು ಮೆಪ್ಪಾಡಿ ಮತ್ತು ಮೆಪ್ಪಾಡಿ ಗ್ರಾಮದಿಂದ ಮೀನಾಕ್ಷಿ ಸೇತುವೆಗೆ ಹೋಗುವಂತಹ ಮೀನಾಕ್ಷಿ ಸೇತುವೆ ಬಳಿ ದೊಡ್ಡ ಮಟ್ಟದ ಮಣ್ಣು ಕುಸಿತ ಆಗಿ ಈಗಾಗಲೇ 5 ಮೃತಪಟ್ಟಿದ್ದಾರೆ. ಇವತ್ತು ರಿಪಬ್ಲಿಕ್ ಕನ್ನಡ ಕೂತು ಸ್ಥಳಕ್ಕೆ ಬಂದು ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ತುಷಾರ್ ಗಮನಿಸ್ತಾ ಇರ್ಬೋದು. ನಮ್ಮ ಕ್ಯಾಮ್ರಾ ಪರ್ಸನ್ ಸಚಿನ್ ಪ್ರತಿಯೊಂದು ಕೂಡ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಏನು ಈ ಒಂದು ರಸ್ತೆಯಲ್ಲಿದೆ ಮೆಪ್ಪಾಡಿ ಮತ್ತು ಚೂರಲ್ಮಲೆಗೆ ಹೋಗುವಂತಹ ರಸ್ತೆ 2 ವರ್ಷಗಳ ಹಿಂದೆ ಇದೇ ಒಂದು ಸ್ಥಳದಲ್ಲಿ ದೊಡ್ಡ ಮಟ್ಟದ ಏನೊಂದು ಸಾಕಷ್ಟು ದೊಡ್ಡ ಮಟ್ಟದ ಮಳೆಯಿಂದಾಗಿ ಈಗಾಗಲೇ ಏನೋ ಭೂಕುಸಿತ ಆಗಿ ಜೊತೆಗೆ ಧಾರಾಕಾರ ಮಳೆಗೆ ದೊಡ್ಡ ಮಟ್ಟದ ಬಂಡೆ ಕಲ್ಲುಗಳು ಕೂಡ ಬಿದ್ದು ಸಾಕಷ್ಟು ದೊಡ್ಡ ಮಟ್ಟದ ಅನಾಹುತಗಳಾಗಿತ್ತು. ಅದೇ ಒಂದು ಮಾರ್ಗದಲ್ಲಿ ಈಗ ಏನು ಸುರಂಗ ಮಾರ್ಗದ ಕೆಲಸಗಳು ನಡೀತಾ ಇತ್ತು. ಸೊ ಹೀಗಾಗಿ ಪಕ್ಕದಲ್ಲಿ ನದಿ ಕೂಡ ಹರಿತಾ ಇರುವಂಥದ್ದು. ಜೊತೆಗೆ ಈಗ ದೃಶ್ಯದ ಕಾಣ್ತಾ ಇರುವಂತಹ ದೃಶ್ಯ ಏನಿದೆ, ಕಾರ್ಮಿಕರು ಇಲ್ಲಿ ಸುರಂಗ ಮಾರ್ಗಕ್ಕೆ ಬಂದಿದ್ದಂತಹ ಕಾರ್ಮಿಕರನ್ನ ಕದ್ದುಕೊಳ್ಳುವಂತಹ ಬಸ್ ಕೂಡ ಈಗ ನದಿಯ ಒಳಗೆ ಬಿದ್ದಿರುವಂಥದ್ದು. ಜೊತೆಗೆ ಈಗಾಗಲೇ 5 ಮೃತಪಟ್ಟಿದ್ದಾರೆ. ಸುಮಾರು 10 ಜನರು ಒಳಗೆ ಸಿಲುಕಿರುವಂತಹ ಸಾಧ್ಯತೆ ಇರುವಂಥದ್ದು. ಅವರೆಲ್ಲರನ್ನು ಕೂಡ ಈಗಾಗಲೇ ಏನು ರೆಸ್ಕ್ಯೂ ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಸ್ಥಳೀಯ ತಂಡ ಇರ್ಬೋದು, ಜೊತೆಗೆ LDRF ಸಿಬ್ಬಂದಿಗಳು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮಧ್ಯಾಹ್ನದಿಂದಲೂ ಕೂಡ ದೊಡ್ಡ ಮಟ್ಟದ ಮಳೆ ಬರ್ತಾ ಇರುತ್ತೆ. ಮಳೆಯ ನಡುವೆ ಕೂಡ ದೊಡ್ಡ ಮಟ್ಟದ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ 5ಕ್ಕೂ ಹೆಚ್ಚು ಏನು JCBಗಳು ಕೂಡ ಈಗಾಗಲೇ ಏನೋ ಒಂದು ಮಣ್ಣನ್ನು ತೆರವು ಮಾಡುವಂತಹ ಕೆಲಸಕ್ಕೆ ನಿರತರಾಗಿದ್ದಾರೆ. ತುಷಾರ್ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು LDRF ಸಿಬ್ಬಂದಿಗಳಿರ್ಬೋದು, ಸ್ಥಳೀಯ ಪೊಲೀಸರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಥಳದಲ್ಲಿ ಈ ಒಂದು ಮಣ್ಣನ್ನು ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಪಕ್ಕದಲ್ಲಿ ತುಷಾರ್ ಗಮನಿಸ್ತಾ ಇರ್ಬೋದು, ಏನು ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಒಂದು ತಾತ್ಕಾಲಿಕವಾಗಿ ಒಂದು ಏನು ಕಂಟೈನರ್ಗಳಲ್ಲಿ ಒಂದು ಮನೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಸೊ ಹೀಗಾಗಿ ಪ್ರತಿಯೊಂದು ಕೂಡ ಈಗಾಗಲೇ ಒಂದು ಕಂಟೈನರ್ ಕೂಡ ನೀರೊಳಗೆ ಬೀಳುವಂತಹ ಸಂಭವ ಬಂದಿದೆ. ಜೊತೆಗೆ ಈಗಾಗಲೇ ಏನು 10ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಒಳಗೆ ಸಿಲುಕಿರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಕಳೆದ 3 ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದ ಮಳೆ ಆಗ್ತದ ಕಾರಣಕ್ಕಾಗಿ ಏನೊಂದು ಹವಾಮಾನ ಇಲಾಖೆ ಒಂದಷ್ಟು ಸೂಚನೆ ಕೊಟ್ಟಿತ್ತು. ಸೊ ಹೀಗಾಗಿ ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ಕೆಲಸವನ್ನ ಸ್ಥಗಿತ ಮಾಡಲಾಗಿತ್ತು. ಇಂದು ಮಧ್ಯಾಹ್ನ ಅಂದ್ರೆ ಈ ಒಂದು ಮಣ್ಣು ಸುರಂಗ ಮಾರ್ಗಕ್ಕೆ ಏನು ಕೆಲಸ ಮಾಡಿದಂತಹ ಮಣ್ಣೇನಿದೆ, ಆ ಒಂದು ಮಣ್ಣನ್ನ ಇಲ್ಲಿ ಪಕ್ಕದಲ್ಲಿ ಸುರಿಯಲಾಗಿತ್ತು. ದೊಡ್ಡ ಮಟ್ಟದ ರಾಶಿಯ ಮಣ್ಣಿದಾಗಿತ್ತು. ಜೊತೆಗೆ ಪಕ್ಕದಲ್ಲಿರುವಂತಹ ಏನೊಂದು ಜಾಗ ಏನಿದೆ ಅಲ್ಲಿ ಒಂದು ಗುಡ್ಡ ಕೂಡ ಕುಸಿರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಗುಡ್ಡ ಕುಸಿದ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಇಲ್ಲಿ ಮಣ್ಣು ಕೂಡ ಕೆಳಗೆ ಬಿದ್ದಿರುವಂಥದ್ದು. ಇಲ್ಲೂ ಪಕ್ಕದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಈ ಒಂದು ಸೇತುವೆ ಏನಿದೆ, ಸೇತುವೆಯ ಪಕ್ಕದಲ್ಲಿ ಮನೆ ಬರುತ್ತೆ. ಆ ಮನೆಯು ಕೂಡ ಈಗಾಗಲೇ ಏನು ಸಂಪೂರ್ಣವಾಗಿ ಮಣ್ಣಿನಿಂದ ತುಂಬಿಕೊಟ್ಟಿರುವಂಥದ್ದು. ಸಂಪೂರ್ಣವಾಗಿ ಈಗಾಗಲೇ ಈ ಒಂದು ಜಾಗ ಏನಿದೆ, ಈಗಾಗಲೇ LDRF ಸಿಬ್ಬಂದಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಥಳದಲ್ಲಿ ಏನೋ ಒಂದು ಆ ಮಣ್ಣನ್ನು ತೆರವು ಮಾಡಿ ಚೂರಲ್ಮಲ, ಮುಂಡೆಕಾಯಿ ಇರ್ಬೋದು, ಸಾಕಷ್ಟು ಗ್ರಾಮಗಳಿಗೆ ಹೋಗುವಂತಹ ರಸ್ತೆ ಇದಾಗಿತ್ತು. ಸೊ ಹೀಗಾಗಿ ಈ ಒಂದು ರಸ್ತೆ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಆಗಿದೆ. ಆ ಒಂದು ಕೆಲಸಕ್ಕೆ ಈಗಾಗಲೇ ಮಧ್ಯಾಹ್ನದಿಂದಲೂ ಕೂಡ LDRF ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಈ ಒಂದು ಸಂಪರ್ಕವನ್ನ ತೆರವು ಮಾಡಬೇಕು ಅಂತೇಳಿ. ಆದರೆ ಆಗಾಗ ಮಳೆ ಕೂಡ ಈಗ ಮತ್ತೆ ಆರಂಭ ಆಗಿರುವಂಥದ್ದು. ಸೊ ಹೀಗಾಗಿ ಸಿಬ್ಬಂದಿಗಳಿಗೆ ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇರುವಂಥದ್ದು, ಮಳೆ ಬರ್ತಾ ಇರುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಮಳೆ ಆಗ್ತಿರೋ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆದಿದೆ. ಸುಮಾರು 2 ವರ್ಷಗಳ ಹಿಂದೆ ಜುಲೈ 30ರಂದು ಏನು 2 ವರ್ಷದ ಹಿಂದೆ ಚೂರಲ್ಮಲ, ಮುಂಡೆಕಾಯಿ 2 ಗ್ರಾಮಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿತ್ತು. ಸುಮಾರು 300ರಿಂದ 500 ಜನ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು. ಹೀಗಾಗಿ ದೊಡ್ಡ ಮಟ್ಟದ ಬಂಡೆಕಲ್ಲುಗಳು ಕೂಡ ಆ ಒಂದು ಗ್ರಾಮದಲ್ಲಿ ಬಿದ್ದ ಕಾರಣಕ್ಕಾಗಿ 2 ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಜಲಸಮಾಧಿಯಾಗಿತ್ತು. ಸೊ ಹೀಗಾಗಿ ಅದೇ ರಸ್ತೆಯ ಸುಮಾರು 5-6 ಕಿಲೋಮೀಟರ್ ಹಿಂಭಾಗದಲ್ಲಿ ಈ ಒಂದು ಘಟನೆ ನಡೆದ ಕಾರಣಕ್ಕಾಗಿ ಸಾಕಷ್ಟು ದೊಡ್ಡ ಮಟ್ಟದ ಅನಾಹುತ ಈ ಒಂದು ಸ್ಥಳದಲ್ಲಿ ನಡೆದಿದೆ. ಜೊತೆಗೆ ಇಲ್ಲಿ ಕೆಲಸ ಮಾಡಿದ ಎಲ್ಲರೂ ಕೂಡ ಬಿಹಾರ ಮತ್ತು ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶದಲ್ಲಿ ಬಿಹಾರದಿಂದ ಬಂದಿದ್ದಂತಹ ಕೂಲಿ ಕಾರ್ಮಿಕರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಹೀಗಾಗಿ ಸ್ಥಳೀಯರು ಯಾರು ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಸೊ ಹೀಗಾಗಿ ಸ್ಥಳೀಯರು ಯಾರು ಕೂಡ ಮೃತಪಟ್ಟಿಲ್ಲ. ಹೊರಗಡೆ ಬಂದು ಕೆಲಸವನ್ನು ಮಾಡ್ತಾ ಇದ್ದಂತಹ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಈಗ ದೊಡ್ಡ ಮಟ್ಟದ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲೇ ಮುಖವನ್ನು ಹೂಡಿ ತ್ವರಿತವಾಗಿ ಈಗಾಗಲೇ ಈ ಒಂದು ರಸ್ತೆ ಏನು ಬಂದಾಗಿದೆ ಅದನ್ನು ಕೂಡ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ದೊಡ್ಡ ಮಟ್ಟದ ಮಳೆ ಬರ್ತಾ ಇರೋ ಕಾರಣಕ್ಕಾಗಿ ಒಂದಷ್ಟು ಕೆಲಸಗಳಿಗೆ ದೊಡ್ಡ ಮಟ್ಟದ ಅಡ್ಡಿ ಕೂಡ ಆಗ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ ವಿನೋದ್, ಈಗ ನಾವು ಗಮನಿಸ್ತಾ ಇದೀವಿ, ನೀವು ಇವನ್ ಈಗ ಪ್ರತ್ಯಕ್ಷ ವರದಿಯನ್ನ ಕೊಡುವಾಗ ಅಲ್ಲಿ ಮಳೆ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ, ನಿರಂತರ ಕಾರ್ಯಾಚರಣೆ ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಈಗ ಅಲ್ಲಿ ತೆರವು ಮಾಡೋವರೆಗೂ ಈಗ ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದು ಏನಾದರೂ ಮಾಡ್ಕೋತಾ ಇದ್ದಾರಾ? ಅಂದ್ರೆ ಈಗ ಆ ರಸ್ತೆ ತೆರವು ಆಗೋವರೆಗೂ ಅಥವಾ ಇವ್ರಿಗೆ ಕೆಲಸ ಮಾಡೋವರೆಗೂ ಸಂಪೂರ್ಣ ರಸ್ತೆ ಬಂದ ಅಥವಾ ಏನಾದರೂ ಪರ್ಯಾಯ ವ್ಯವಸ್ಥೆಗಳು ಆಗ್ತಾ ಇದೆ? ಯಾಕಂದ್ರೆ ಏನಾದರೂ ಎಮರ್ಜೆನ್ಸಿ ಆದರೆ ಅದು ಕೂಡ ತೊಂದರೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಕೆಲಸಗಳು ಆಗ್ತಾ ಇದೆಯಾ? ಶ್ರೀಪಾದ್, ನಿಜಕ್ಕೂ ಕೂಡ ತ್ವರಿತವಾಗಿ ಕೆಲಸ ಆಗಬೇಕು ಅಂತೇಳಿ
ಮಧ್ಯಾಹ್ನದಿಂದಲೂ ಯಾವಾಗ ಆ ಒಂದು ಮಣ್ಣಿನ ರಾಶಿ ಕುಸಿತ ಕಂಡಿತು ಆ ಒಂದು ಕ್ಷಣದಿಂದಲೂ ಕೂಡ ಇಲ್ಲೆಲ್ಲ ಸರ್ಕಾರದ ಅಧಿಕಾರಿಗಳಿರ್ಬೋದು, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು, NDRF ಸಿಬ್ಬಂದಿಗಳು ಈಗಾಗಲೇ ಸ್ಥಳದಲ್ಲಿ ಮುಖವನ್ನು ಹೂಡಿ ಈ ಒಂದು ರಸ್ತೆಯನ್ನ ಈ ಒಂದು ಮುಕ್ತ ಮಾಡಬೇಕಂದ್ರೆ ಪಕ್ಕದ ಗ್ರಾಮಗಳಿಗೆ ಹೋಗುವಂತಹ ರಸ್ತೆ ಸಂಪರ್ಕವನ್ನ ಈಗಾಗಲೇ ಕಡಿತಗೊಂಡಿದೆ. ಆ ಒಂದು ರಸ್ತೆ ಕಾಮಗಾರಿಯನ್ನ ತ್ವರಿತವಾಗಿ ಇಲ್ಲಿಂದ ಪಕ್ಕದ ಊರುಗಳಿಗೆ ಹೋಗುವಂತಹ ರಸ್ತೆ ಇದಾಗಿರೋ ಕಾರಣಕ್ಕಾಗಿ ಅದನ್ನು ಕೂಡ ಸರಿಪಡಿಸುವಂತಹ ಕೆಲಸಕ್ಕೆ NDRF ಸಿಬ್ಬಂದಿಗಳು ಮಳೆ ಬರ್ತಾ ಇದ್ರು ಕೂಡ ಮಳೆಯನ್ನು ಲೆಕ್ಕಿಸದೆ ಆ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಸುಮಾರು 4 JCBಗಳು ದುಷ್ಟಸಾಗ ಗಮನಿಸ್ತಾ ಇರ್ಬೋದು. 4 JCBಗಳು ಕೂಡ ಈಗಾಗಲೇ ಆ ಮಣ್ಣನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಆ ಮಣ್ಣು ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಸುರಂಗ ಮಾರ್ಗಕ್ಕೆ ಕೊರೆದಂತಹ ಮಣ್ಣನ್ನ ಇಲ್ಲಿ ಪಕ್ಕದಲ್ಲಿ ಸುರಿಯಲಾಗಿತ್ತು. ಒಂದಷ್ಟು ಸೂಚನೆಗಳು ಕೂಡ ಕೊಟ್ಟಿದ್ರು, ಇಲ್ಲ ಮಣ್ಣನ್ನು ಆದಷ್ಟು ಬೇಗ ಇಲ್ಲಿಂದ ತೆರವು ಮಾಡಬೇಕು ಅಂತೇಳಿ. ಎಲ್ಲೋ ಒಂದು ಕಡೆ ಮನುಷ್ಯರಿಂದ ಆಗಿರುವಂತಹ ತಪ್ಪು ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಕೇರಳ ಸರ್ಕಾರ ಕೂಡ 5 ಮೃತಪಟ್ಟದೆಲ್ಲ ಖಚಿತಪಡಿಸಿರುವಂಥದ್ದು. ಜೊತೆಗೆ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಏನು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅವರನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿ ಚೂರಲ್ಮಲ, ಮುಂಡೇಕಾಯಿ ಈ 2 ಗ್ರಾಮಗಳು ಈಗಾಗಲೇ ಕಳೆದ 2 ವರ್ಷಗಳಲ್ಲಿ ಆದಂತಹ ದುರಂತದಿಂದಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಆದರೆ ಪಕ್ಕದಲ್ಲಿ ಕೆಲವೊಂದು ಕಾಫಿ ಎಸ್ಟೇಟ್ಗಳು ಬರ್ತವೆ, ಅಲ್ಲೂ ಕೂಡ ಸಾಕಷ್ಟು ಜನರು ಕೆಲವು ಕೆಲಸವನ್ನು ಮಾಡ್ತಾ ಇದ್ರು. ಎಲ್ಲರೂ ಕೂಡ ಕರ್ನಾಟಕದ ಬಹುತೇಕ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಮೈಸೂರು ಇರ್ಬೋದು, ಜೊತೆಗೆ ಇಲ್ಲಿನ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸವನ್ನು ಮಾಡೋದಕ್ಕೆ ಕಾರ್ಮಿಕರು ಬಂದು ಇಲ್ಲೇ ಕೂಡ ಸೆಟ್ಲು ಕೂಡ ಆಗಿದ್ದಾರೆ. ಬಹುತೇಕ ಅವರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗ್ತದೆ. ಸೊ ಹೀಗಾಗಿ ತ್ವರಿತವಾಗಿ ಕೆಲಸಗಳಾಗಬೇಕು ಅಂತೇಳಿ ಈ ಒಂದು ರಸ್ತೆಯೆಲ್ಲ ಸರಿಪಡಿಸುವಂತಹ ಕೆಲಸಕ್ಕೆ ಈಗಾಗಲೇ JCB ಇರ್ಬೋದು, ಜೊತೆಗೆ ಆ ಮಣ್ಣನ್ನು ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಏನು ಕ್ಯಾಂಟರ್ಗಳಲ್ಲಿ ಈಗಾಗಲೇ ಪ್ರತಿಯೊಂದು ಈ ಒಂದು ಮಣ್ಣೇನಿದೆ ಆ ಒಂದು ಮಣ್ಣನ್ನು ತೆರವು ಮಾಡೋದಕ್ಕೆ ಕೂಡ ಸಿಬ್ಬಂದಿಗಳು ಸಂಪೂರ್ಣವಾಗಿ ಅಂದರೆ 24/7 ಕೆಲಸವನ್ನು ಮಾಡಬೇಕು. ಆದಷ್ಟು ಬೇಗ ಈ ಒಂದು ಸಂಚಾರಕ್ಕೆ ಮುಕ್ತ ಆಗಬೇಕು ಅಂತೇಳಿ ಸಿಬ್ಬಂದಿಗಳು ಸಾಕಷ್ಟು ನಿರತರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಶ್ರೀಪಾದ್, ಓಕೆ, ತಾವು ಕೂಡ ಜಾಗ್ರತೆ ವಹಿಸಿ ವಿನೋದ್. ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ. ಇನ್ನ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಬೆಳಗಾವಿ ಜಿಲ್ಲೆಯ ಹಲವು ಕಡೆ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ವರುಣಾರ್ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದ್ದು ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥದ್ದು, ಹಾಗಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ಅವಾಂತರಗಳು ಸದ್ಯ ಸೃಷ್ಟಿಯಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಮಹಾಮಳೆ ಅಬ್ಬರ, ಮುಳುಗಿದ ರಸ್ತೆಗಳು, ಜನಜೀವನ ತತ್ತರ, ಉಕ್ಕಿ ಹರಿಯುತ್ತಿರುವ ನದಿಗಳು, ಮುಳುಗಿದ ದೇವಸ್ಥಾನ, ಕೆರೆಯಂತಾದ ರಸ್ತೆಗಳು. ಮಹಾಮಳೆ ಆರ್ಭಟಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಖಾನಾಪುರ ತಾಲೂಕಿನ ಹಾಲಾತ್ರಿ ಬಳಿ ಹಳ್ಳ ಸಂಪೂರ್ಣ ಭರ್ತಿಯಾಗಿ 30 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ವರುಣಾರ್ಭಟಕ್ಕೆ ಗೋಕಾಕ ತಾಲೂಕಿನ ತಳಕಲ್ಟ್ನಾಳ ಗ್ರಾಮದಲ್ಲಿ ರಸ್ತೆಗಳು ಜಲಾವೃತಗೊಂಡು ಗ್ರಾಮಸ್ಥರು ಪರದಾಡಿದ್ರು. ಆಟೋ ಮೇಲೆ ಬಿದ್ದ ಬೃಹತ್ ಮರ, ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಗಾಳಿ ಮಳೆ ಅಬ್ಬರಕ್ಕೆ ಬೃಹತ್ ಮರವೊಂದು ಧರೆಗುರುಳಿದೆ. ರಸ್ತೆಗೆ ಅಡ್ಡವಾಗಿ ಮರ ಬಿದ್ದಿದ್ರಿಂದ ಆಟೋವೊಂದು ಸಂಪೂರ್ಣ ಜಖಂಗೊಂಡಿದೆ. ಬೆಳಗಾವಿ ಪ್ರವಾಸಕ್ಕೆ ಮುಂದಾದ ಸಿಎಂ ಡಿಕೆಶಿ. ಮಹಾಮಳೆಗೆ ಕೃಷ್ಣ, ಮಲಪ್ರಭಾ, ದೂದ್ಗಂಗಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ಬೆಳಗಾವಿ ಖಾನಾಪುರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಖುದ್ದು ನೆರೆ ಅವಲೋಕನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದು 2-3 ದಿನಗಳಲ್ಲಿ ಬೆಳಗಾವಿಗೆ ಭೇಟಿ ನೀಡಲಿದ್ದಾರೆ. ಇನ್ನ 2-3 ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಸದ್ಯ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಗೆ ಬೆಳಗಾವಿ ಜಿಲ್ಲೆಯ ಜನರಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ನೋಡಿ, ಮಳೆಯಿಂದಾಗಿ ಅವಾಂತರಗಳು ಯಾವ ರೀತಿ ಆಗ್ತಾ ಇದೆ ಅಂತ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ವೀಕ್ಷಕರೇ ನಿಮಗೆ. ಈ ಪ್ರಕೃತಿ ವೈರುಧ್ಯ ಅನ್ನುವಂಥದ್ದು ಹೆಂಗೆ ಅಂತ ಹೇಳಿ, ಒಂದು ಕಡೆ ಬರದ ಪರಿಸ್ಥಿತಿ, ಮತ್ತೊಂದು ಕಡೆ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಅವಾಂತರಗಳ ಪರಿಸ್ಥಿತಿ.
ಬರವೋ ನೆರೆಯೋ ಅನ್ನುವಂತಹ ಪ್ರಶ್ನೆ ಯಾಕೆ ನಾವು ಕೇಳ್ತಾ ಇದ್ದೀವಿ ಅಂದರೆ ಇದೇ ಕಾರಣಕ್ಕೆ. ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಆಗಿ ಅವಾಂತರಗಳು ಕೂಡ ಅಷ್ಟೇ ಹೆಚ್ಚಾಗಿ ಬರ್ತಾ ಇವೆ. ಹಾಗಿದ್ರೆ ಈ ಮಳೆಯಿಂದ ಮಲೆನಾಡು ಭಾಗದಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಸಂಪೂರ್ಣ ವಿವರಣೆ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಅಬ್ಬರ. ಮಡಿಕೇರಿಯ ಸ್ಟಿವರ್ಟ್ ಹಿಲ್ ಬಳಿ ಭೂಕುಸಿತ. ಅಬ್ಬರಿಸಿ ಬೊಬ್ಬಿರಿಸ್ತಾ ಇರೋ ವರುಣನ ಆರ್ಭಟಕ್ಕೆ ಕೊಡಗು ಜಿಲ್ಲೆಯಲ್ಲಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಮಡಿಕೇರಿ ಸ್ಟಿವರ್ಟ್ ಹಿಲ್ ಬಳಿ ಭೂಕುಸಿತವಾಗಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು, ಜುಲೈ 9ರವರೆಗೆ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಪೊನ್ನಂಪೇಟೆ ತಾಲೂಕಿನಲ್ಲಿರುವ ಹಾತೂರು ಗ್ರಾಮದ ಸಂಪರ್ಕ ಸೇತುವೆ ಜಲಾವೃತಗೊಂಡು ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇಲ್ಲಿನ ಬಸವೇಶ್ವರ ಬಡಾವಣೆಗೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದ್ದು ಜನರು ಪರದಾಡುವಂತಾಗಿದೆ. ಸೇತುವೆ ದಾಟದಂತೆ ಸ್ಥಳೀಯ ಆಡಳಿತ ಜನರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಸುರಿದ ಭಾರೀ ಮಳೆಗೆ ಮಡಿಕೇರಿ ನಗರದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಬಳಿ ರಸ್ತೆ ಕುಸಿತವಾಗಿದೆ. ಮುನ್ನೆಚ್ಚರಿಕೆಯಾಗಿ ರಸ್ತೆ ಬಂದ್ ಮಾಡಿ ಬಸ್ ಸಂಚಾರಕ್ಕೆ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಮುಂದುವರೆದ ಮಳೆ. ನಾಳೆ ಸಾಗರ ತಾಲೂಕಿನ ಶಾಲಾ ಕಾಲೇಜಿಗೆ ರಜೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ತುಂಗಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯದಿಂದ 30,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಗಾಜನೂರಿನ ತುಂಗಾ ಜಲಾಶಯ ಈಗ ಭರ್ತಿಯಾಗಿದೆ. ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯದಿಂದ ತುಂಗಾ ನದಿಗೆ ನೀರನ್ನ ಬಿಡಲಾಗ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸಹ ಏನು ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯ ಏನು ತುಂಗಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 2 ದಿನಗಳಿಂದ ಉತ್ತಮ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಈಗ ಭರ್ತಿಯಾಗಿರುವಂಥದ್ದು. ಮಳೆ ಇಲ್ಲದೆ ಸೊರಗಿದ್ದ ಜೋಗಕ್ಕೆ ಜೀವಕಳೆ. ಶರಾವತಿ ಕಣಿವೆ ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದು ವಿಶ್ವವಿಖ್ಯಾತ ಜೋಗ ಜಲಪಾತ ಕಣ್ಮನ ಸೆಳೀತಾ ಇದೆ. ಜೋಗ ಜಲಪಾತದ ಸೌಂದರ್ಯ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ವರುಣಾರ್ಭಟಕ್ಕೆ ಸಾಗರ ತಾಲೂಕಿನಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದು, ನಾಳೆ ಸಾಗರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ನಾಳೆ ರಜೆ ಘೋಷಿಸಿ ತಹಸೀಲ್ದಾರ್ ಸೂಚಿಸಿದ್ದಾರೆ. ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇರೋ ಜಲಪಾತಗಳು. ಮಲೆನಾಡಿನ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಳೆಯ ಆರ್ಭಟಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಾಡಿ ಘಾಟ್ನ ಹಾದಿಯುದ್ದಕ್ಕೂ ಜಲವೈಭವ ಕಳೆಗಟ್ಟಿದೆ. ಸಣ್ಣ ಸಣ್ಣ 10 ಜಲಪಾತಗಳು ಹೊಸದಾಗಿ ಸೃಷ್ಟಿಯಾಗಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇವೆ. ಇನ್ನು ಭಾರಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಚಾರ್ಮಾಡಿ ಘಾಟ್ ಏನಿದೆ ಅಲ್ಲಿ ಸಣ್ಣ ಸಣ್ಣ ಜಲಪಾತಗಳು ಕೂಡ ಸೃಷ್ಟಿಯಾಗಿದೆ. ಕಳೆದ ಕೆಲವು ದಿನದ ಹಿಂದೆ ಈ ಜಲಪಾತಗಳಲ್ಲಿ ಕೂಡ ನೀರಿನ ಹರಿವು ಇರಲಿಲ್ಲ. ನಿನ್ನೆಯಿಂದ ಸುರಿಯುತ್ತಿರುವಂತ ಮಳೆಯಿಂದ ಏನು ಮೇಲ್ಭಾಗದಿಂದ ಸುಮಾರು 60 ಅಡಿ ಎತ್ತರದಿಂದ ಒಂದು ಜಲಪಾತ ಸೃಷ್ಟಿಯಾಗಿದೆ. ನೆಲ ಕಚ್ಚಿದ 60ಕ್ಕೂ ಹೆಚ್ಚು ಅಡಿಕೆ ಮರ. ಭಾರಿ ಬಿರುಗಾಳಿಗೆ 60ಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಕಚ್ಚಿದೆ. ಕೊಪ್ಪ ತಾಲೂಕಿನ ಉತ್ತಮೇಶ್ವರದ ಅಗ್ರವಳ್ಳಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಂಜುನಾಥ್ ಅನ್ನೋರಿಗೆ ಸೇರಿದ ಅಡಿಕೆ ತೋಟ ಹಾನಿಗೊಳಗಾಗಿದೆ. ಹೆದ್ದಾರಿ ಮಣ್ಣು ಕುಸಿತ, ಸಂಚಾರ ಅಸ್ತವ್ಯಸ್ತ. ಹಾಸನ ಮಲೆನಾಡು ಸಕಲೇಶಪುರದಲ್ಲಿ ಮಳೆ ಆಗ್ತಾ ಇದೆ. ದೋಣಿಗಾಲ್ ಬಳಿಯ ಹೆದ್ದಾರಿ ಬದಿ ಮಣ್ಣು ಕುಸಿದಿದೆ. ಜೆಸಿಬಿ ಮೂಲಕ ರಾಷ್ಟ್ರೀಯ ಹೆದ್ದಾರಿಗೆ ಬಿದ್ದ ಮಣ್ಣನ್ನ ತೆರವುಗೊಳಿಸಲಾಯಿತು. ನಿರಂತರ ವರ್ಷಧಾರೆ ಉಕ್ಕಿದ ನದಿಗಳು. ಕರಾವಳಿಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ನೇತ್ರಾವತಿ, ಕುಮಾರಧಾರ, ಪಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ನದಿ ಬದಿ ಗ್ರಾಮಗಳಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಒಟ್ಟಾರೆ ಇನ್ನೂ 2-3 ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ವರುಣ ಮತ್ತಷ್ಟು ಅನಾಹುತ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ವೀಕ್ಷಕರೇ, ಗುರು ಶಿಷ್ಯರಂತೆ ಇದ್ದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧ ಹಳಸಿದಂತೆ ಕಾಣ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇವರಿಬ್ಬರ ನಡುವೆ ಅಂತರ ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಇದೆ. ಸಿದ್ದರಾಮಯ್ಯ ಅವರ ಬೆನ್ನೆಲುಬಾಗಿದ್ದ ಆಪ್ತರು ಈಗ ದೂರ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಸೇರಿ ಹಲವು ನಾಯಕರು ಸಿದ್ದರಾಮಯ್ಯ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡದಷ್ಟು ಅಂತ ಈ ಉಭಯ ನಾಯಕರಲ್ಲಿ ಅಂತರ ಬೆಳೆದಿದೆ. ನಿನ್ನೆ ಕೆಪಿಸಿಸಿ ಸರ್ವ ಸದಸ್ಯರ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಅಂತರ ಇದ್ದಿದ್ದು ಕಂಡುಬಂತು. ಒಬ್ಬರಿಗೊಬ್ಬರು ಆತ್ಮೀಯವಾಗಿ ಮಾತಾಡೋದಾಗ್ಲಿ ಅಥವಾ ಪರಸ್ಪರ ವಿಚಾರಗಳನ್ನು ಹಂಚಿಕೊಳ್ಳುವ ಯಾವುದೇ ಲಕ್ಷಣಗಳು ಅಲ್ಲಿ ಕಾಣಲಿಲ್ಲ. ಅಲ್ಲದೆ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ರಾಜಕೀಯ ಸ್ಟೈಲ್ ಬಗ್ಗೆ ಕಾಮೆಂಟ್ ಮಾಡಿ
ಜಾರಕಿಹೊಳಿಯವರು ಅಚ್ಚರಿಗೆ ಕಾರಣ ಆಗಿದ್ರು. ಲಾಸ್ಟ್ ಟೈಮ್ ಜಮೀರು, ಈ ಸರಿ ಜಾರಕಿಹೊಳಿ. ನೋಡಿ, ಅಕ್ಕಪಕ್ಕ ಕುತ್ಕೊಂಡ್ರು ಕೂಡ ಮಾತಾಡದಂಥ ಪರಿಸ್ಥಿತಿನ. ರಾಜಕಾರಣದಲ್ಲಿ ಯಾವಾಗ ಹೆಂಗೆ ಪರಿಸ್ಥಿತಿಗಳು ಬದಲಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಹೆಂಗೆ ಓಡಾಡ್ತಿದ್ರು ಅಕ್ಕಪಕ್ಕ ಸರ್ 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 ಸರ್. ಈಗ ಯಾರು ಮಾತಾಡ್ತಾ ಇಲ್ವಲ್ರಿ. ಇಷ್ಟೇನಾ ರಾಜಕೀಯ ಅಂದರೆ? ನೋಡಿ ಆ ದೃಶ್ಯಗಳನ್ನು ನೋಡಿ ನೀವು. ರಾಜಕೀಯ ಅನ್ನುವಂಥದ್ದು ಹೆಂಗೆ ಅಂತ ಆ ದೃಶ್ಯಗಳು ಹೇಳ್ತಾ ಇದೆಯಪ್ಪ. ಅಕ್ಕಪಕ್ಕ ಕೂತಿದ್ದಾರೆ, ಮಾತಾಡ್ತಾ ಇಲ್ಲ, ಚರ್ಚೆ ಇಲ್ಲ. ಅಧಿಕಾರ ಇದ್ದರಷ್ಟೇ ಕಿಮ್ಮತ್ತು ಅನ್ನುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆಯಾ ರಾಜಕೀಯ? ನೋಡಿ ನೀವು. ಕೆಪಿಸಿಸಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ನಾವು ವೀಕ್ಷಕರು ಈಗ SIR ವಿಚಾರಕ್ಕೆ ಬರೋಣ. ರಾಜ್ಯದಲ್ಲಿ SIR ಜಟಾಪಟಿ ಮುಂದುವರೆದಿದೆ. SIR ಪ್ರಕ್ರಿಯೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದರು. ಇವತ್ತು NDA ನಾಯಕರು ಈ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಈ ಬಗ್ಗೆ ದೂರನ್ನ ನೀಡಿದ್ದಾರೆ. ಏನಾಯ್ತು ಇವತ್ತು ನೋಡ್ಕೊಂಬನ್ನಿ. ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಲೋಪ ಆರೋಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ NDA ದೂರು. ರಾಜ್ಯದಲ್ಲಿ SIR ಆರಂಭವಾದ ದಿನದಿಂದಲೂ ರಾಜಕೀಯ ಜಟಾಪಟಿ ನಡೆಯುತ್ತಲೇ ಇದೆ. SIRನಲ್ಲಿ ಅಕ್ರಮವಾಗ್ತಿದೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಇದೀಗ NDA ನಾಯಕರು ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ನೀಡಿದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಲೋಪವಾಗಿದೆ ಅಂತ ಆರೋಪಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ NDA ನಾಯಕರು ದೂರು ನೀಡಿದ್ದಾರೆ. ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ವಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ ಈ ವೇಳೆ NDA ನಾಯಕರು ಸಾಥ್ ನೀಡಿದ್ರು. ಕೆಲವು ಮದರ್ಸಾ, ಮಸೀದಿ, ದರ್ಗಾ, ಸ್ಥಳೀಯವಾಗಿರುವಂತಹ ಕೆಲವು ಕಾಂಗ್ರೆಸ್ ಲೀಡರ್ಸ್ ಮನೆಯಲ್ಲಿ, ಸಮುದಾಯ ಭವನದಲ್ಲಿ ಇದನ್ನು ಕೂತ್ಕೊಂಡು ಫಾರ್ಮನ್ನು ಹಂಚಿ ಅಲ್ಲೇ ತುಂಬಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಸಾಮೂಹಿಕ ನಕಲು ಇದು. ಸೊ ಹೀಗಾಗಿ ಇದರಿಂದ ಭಾಳ ದೊಡ್ಡ ಒಂದು ಗೊಂದಲ ಕ್ರಿಯೇಟ್ ಆಗ್ತದೆ. ಇವತ್ತು ರಾಜ್ಯ ಸರ್ಕಾರ ಅವರ ಒಂದು ಕೈ ಕೆಳಗೆ ಇರತಕ್ಕಂಥ ಅಧಿಕಾರಿಗಳು ಅವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರ ಮುಖಾಂತರ ಯಾವೊಂದು ಚುನಾವಣೆಗಳ ಅಕ್ರಮವನ್ನು ಮಾಡ್ತಕ್ಕಂಥದ್ದಕ್ಕೆ ನಕಲಿ ಮತಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದಂಥ ರೀತಿಯಲ್ಲಿ ಜನತೆಯಲ್ಲಿ ಗಾಬರಿ ಮೂಡಿಸ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು. ಇನ್ನು SIR ವಿಚಾರದಲ್ಲಿ ವಿಪಕ್ಷಗಳ ದೂರು ನೀಡಿದ್ದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕ HK ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಹಸಿ ಸುಳ್ಳು ಹೇಳುವ ಕೆಲಸ ಮಾಡ್ತಾ ಇದೆ, ಜನರಿಗೆ ತಪ್ಪು ಮಾಹಿತಿ ನೀಡುವ ಕೆಲಸ ಆಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಲಕ್ಷಾಂತರ ಮತಗಳನ್ನ ಕೈಬಿಟ್ರು, ಆ ರೀತಿ ಕರ್ನಾಟಕದಲ್ಲಿ ಮಾಡಲು ಆಗಲ್ಲ ಅಂತ NDA ವಿರುದ್ಧ HK ಪಾಟೀಲ್ ಕಿಡಿಕಾರಿದ್ರು. ಇವುಗಳ ಬಗ್ಗೆ ಹಸಿ ಸುಳ್ಳು ಹೇಳ್ತಕ್ಕಂಥ, ಸಂಪೂರ್ಣವಾಗಿ ಜನರಿಗೆ ತಪ್ಪು ಮಾಹಿತಿ ನೀಡ್ತಕ್ಕಂಥ ಕೆಲಸವನ್ನು ಕೆಲವು ಜವಾಬ್ದಾರಿಯುತ ವ್ಯಕ್ತಿಗಳು, ಬಿಜೆಪಿಯ ಜವಾಬ್ದಾರಿಯುತ ವ್ಯಕ್ತಿಗಳು. ರಾಜ್ಯದಲ್ಲಿ SIR ವಿಚಾರಕ್ಕೆ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವಿನ ಆರೋಪ ಪ್ರತ್ಯಾರೋಪ ನಿಲ್ಲುವ ಲಕ್ಷಣ ಕಾಣಿಸ್ತಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH